ಸಾಮಾನ್ಯವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಲೋಕದಲ್ಲಿ ಇರುವಂತ ನಮಗೆ ಜೀವನದಲ್ಲಿ ಎದುರಾಗುವಂತ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಕಾರಣ ನಮ್ಮ ಪೂರ್ವಜನ್ಮದ ಪಾಪಕರ್ಮಗಳು ಅಂತ ಹೇಳ್ತಾರೆ. ಹಿಂದಿನ ಜನ್ಮದಲ್ಲಿ ಏನೋ ಪಾಪ ಮಾಡ್ಬಿಟ್ಟಿದೀವಿ, ಅದಕ್ಕೋಸ್ಕರ ಈಗ ಬಡವರಾಗಿ ಹುಟ್ಟಿದೀವಿ. ಹಿಂದಿನ ಜನ್ಮದಲ್ಲಿ ಏನೋ ಮಾಡಬಾರದು ಮಾಡಿದೀವಿ, ಅದಕ್ಕೆ ಈಗಲೂ ಕೂಡ ಆಗ್ಬಾರ್ದ ರೀತಿ ಅನಾಹುತಗಳಾಗ್ತಾ ಇದಾವೆ. ಮಾಡಬಾರದು ಮಾಡಿದ್ದಕ್ಕೆ ಆಗ್ಬಾರದಾಗುತ್ತೆ ಅಂತ ಕನ್ನಡದಲ್ಲಿ ಗಾದೆ ಹೇಳ್ತಾರೆ. ಆದ್ರೆ ಇಸ್ಲಾಂನಲ್ಲಿ ಒಂದು ಧಾರ್ಮಿಕ ನಿಷ್ಠೆಯನ್ನು ಕೂಡ ಇಟ್ಕೊಂಡು ಇವತ್ತು ಈ ದೇಶದ ಜನ ಎದುರಿಸ್ತಿರುವಂತ ಬಡತನಕ್ಕೆ ಪರಲೋಕದ ಕಾರಣಗಳಿಲ್ಲ, ಈ ಲೋಕದ್ದೇ ಕಾರಣಗಳಿದಾವೆ ಅಂತ ಹೇಳಿ ಏನ್ ನೀವು ಕ್ಯಾಂಪೇನ್ ಮಾಡ್ತಿದ್ದೀರಿ, ಅದಕ್ಕೆ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ಬಹಳಷ್ಟು ಧರ್ಮಗಳು ಇದನ್ನ ಹೇಳಲ್ಲ. ಬಹಳಷ್ಟು ಧರ್ಮಗಳು ಅಂತಂದ್ರೆ ಮನುಷ್ಯತ್ವವನ್ನು ಬೋಧಿಸುವಂತ ಧರ್ಮಗಳು ಈ ಲೋಕದಲ್ಲೇ ಕಾರಣ ಹುಡುಕ್ತವೆ. ಆ ತರ ಎಲ್ಲಾ ಧರ್ಮಗಳು ಕೂಡ ಅಂದ್ರೆ ಮನುಷ್ಯರ ಜೊತೆ ಸಂವಾದ ಇಟ್ಕೊಂಡಿರುವಂತ ಎಲ್ಲಾ ಧರ್ಮಗಳು ಕೂಡ ಮೆಟೀರಿಯಲಿಸ್ಟ್ ಧರ್ಮಗಳೇ. ನನ್ನ ಪ್ರಕಾರ ಮೆಟೀರಿಯಲಿಸ್ಟ್ ಧರ್ಮಗಳೇ. ಯಾಕಂದ್ರೆ ಈ ಲೋಕದಲ್ಲೇ ಕಾರಣ ಹುಡುಕ್ಬೇಕು. ಈ ಲೋಕದಲ್ಲೇನೆ ವಾಜಪೇಯಿ ಇರೋದು, ಈ ಲೋಕದಲ್ಲೇನೆ ಅದ್ವಾನಿ ಇರೋದು, ಈ ಲೋಕದಲ್ಲೇನೆ ತ್ರಿಶೂಲ ತಗೊಂಡ್ಬಂದ್ಬಿಟ್ಟು ಹೊಟ್ಟೆ ಸೇಳಿದ್ದು. ಸೊ ಆ ಕಾರಣಕ್ಕಾಗಿ ನಿಮಗೆ ಅಭಿನಂದನೆಗಳು. ಎರಡನೇದಾಗಿ ನಾನು ಮುಖ್ಯವಾದಂಥ ಟಾಪಿಕ್ ಹೋಗ್ಲಿಕ್ಕೆ ಮುಂಚೆ 2-3 ಪ್ರಶ್ನೆಗಳನ್ನ ಹಾಕೊಳ್ಳಿಕ್ಕೆ ಬಯಸ್ತೇನೆ. ಇಂಪೀರಿಯಲಿಸಂ, ಕ್ಯಾಪಿಟಲಿಸ್ಟ್ ಇಂಪೀರಿಯಲಿಸಂ, ಬಂಡವಾಳವಾದಿ ಸಾಮ್ರಾಜ್ಯವಾದದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಂದು ಸಣ್ಣದಾಗಿ ಹೆಂಗ ಅರ್ಥ ಮಾಡ್ಕೊಳ್ಬಹುದು ಬಂಡವಾಳವಾದಿ ಸಾಮ್ರಾಜ್ಯಶಾಹಿಯನ್ನ ಅಂತಂದ್ರೆ, ಸರಳವಾಗಿ ಅರ್ಥ ಮಾಡ್ಕೊಳ್ಬಹುದಾದ್ರೆ, ಈ ದೇಶದಲ್ಲಿರುವಂತ ಒಟ್ಟು ಜಗತ್ತಿನಲ್ಲಿರುವಂತ ಸಂಪನ್ಮೂಲಗಳನ್ನ ಬಡವರಿಂದ ಶ್ರೀಮಂತರ ಕಡೆಗೆ, ಬಡ ದೇಶಗಳಿಂದ ಶ್ರೀಮಂತ ದೇಶಗಳ ಕಡೆಗೆ ರಿವರ್ಸ್ ಫ್ಲೋ ಮಾಡೋದನ್ನೇ ಇಂಪೀರಿಯಲಿಸಂ ಅಂತ ಕರಿಬಹುದು ಸಾರಾಂಶದಲ್ಲಿ. ಇದುವರ ತನಕ ಸ್ವಾತಂತ್ರ್ಯ ಪೂರ್ವದಲ್ಲಾಗಿದ್ದು ಅದೇ, ಸ್ವಾತಂತ್ರ್ಯ ನಂತರದಲ್ಲಿ ಆಗ್ತಿರೋದು ಅದೇ. ಬಡವರ ಹತ್ರ ಉಳಿಕೆ ಪಳಕೆ ಇದ್ದಂತ ಏನು ಆಸ್ತಿ ಪಾಸ್ತಿಗಳು, ಜಮೀನು ಅಥವಾ ಒಂದಷ್ಟು ಗಳಿಕೆ ಇತ್ತು, ಅದನ್ನ ಆಯಾ ದೇಶಗಳ ಶ್ರೀಮಂತರು, ಬಡ ದೇಶಗಳಲ್ಲಿ ಏನು ಅಳಿದುಳಿದ ಸಂಪನ್ಮೂಲಗಳಿದೆ ಅದನ್ನ ಶ್ರೀಮಂತ ದೇಶಗಳು ಲೂಟಿ ಮಾಡ್ತಿರೋದೇ ಸಾಮ್ರಾಜ್ಯಶಾಹಿತನ. ಅದಕ್ಕೆ ಪೌರೋಹಿತ್ಯ ವಹಿಸ್ತಿರೋದೇ ಆ ದೇಶದ ಎಲ್ಲ ಸರ್ಕಾರಗಳು, ಪುರೋಹಿತರವರೆಲ್ಲರೂ ಕೂಡ. ಸಾರಾಂಶದಲ್ಲಿ ಇಷ್ಟು ನಾವು ಅರ್ಥ ಮಾಡ್ಕೊಳ್ಬಹುದು ಅನ್ಸುತ್ತೆ. ಸೊ ಹೀಗಾಗಿ ದೇಶ ಉಳಿಸಿ, ಸೇವ್ ದಿ ಕಂಟ್ರಿ ಫ್ರಮ್ ಸ್ಲೇವರಿ ಅಂಡ್ ಪಾವರ್ಟಿ ಅಂತ ಅಂದ್ಬಿಟ್ಟು ನಾವು ಹೇಳಬೇಕಾದ್ರೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಈ ದೇಶನ ಯಾರಿಂದ ಉಳಿಸ್ಬೇಕು, ಯಾರು ಉಳಿಸ್ಬೇಕು? ಈ ದೇಶನ ಯಾರಿಂದ ಉಳಿಸ್ಬೇಕು? ನಾನೊಬ್ಬ ಮಾನವ ಹಕ್ಕುಗಳ ಕಾರ್ಯಕರ್ತ ಕೂಡ, ಪತ್ರಕರ್ತನೂ ಆಗಿದ್ದೀನಿ. ನನಗನ್ಸುತ್ತೆ ಈ ದೇಶದ ಕಾನೂನುಗಳನ್ನ ಪೊಲೀಸರಿಂದ ರಕ್ಷಿಸಬೇಕು ಅನ್ಸುತ್ತೆ. ಈ ದೇಶದ ಕಾನೂನುಗಳನ್ನ ಪೊಲೀಸರಿಂದ ರಕ್ಷಿಸಬೇಕು ಅನ್ಸುತ್ತೆ. ಈ ದೇಶದ ಅರಣ್ಯ ಸಂಪತ್ತನ್ನ ಅರಣ್ಯ ಇಲಾಖೆಯಿಂದ ರಕ್ಷಿಸಬೇಕು ಅನ್ಸುತ್ತೆ. ಈ ದೇಶದ ಅರಣ್ಯ ಸಂಪತ್ತನ್ನ ಅರಣ್ಯ ಇಲಾಖೆಯಿಂದ ರಕ್ಷಿಸಬೇಕು ಅನ್ಸುತ್ತೆ. ನಮ್ಮ ಇಡೀ ದೇಶದ ಸಂಪನ್ಮೂಲವನ್ನ ಪಾರ್ಲಿಮೆಂಟ್ ಇಂದ ರಕ್ಷಿಸಬೇಕು ಅಂತ ನನ್ಗನ್ಸುತ್ತೆ. ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಇಂದ ರಕ್ಷಿಸಬೇಕು ಅನ್ಸುತ್ತೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಇವತ್ತು ನಮ್ಮ ಪಾರ್ಲಿಮೆಂಟ್ನ ಒಂದು ಸ್ವಲ್ಪ ಆಕಡ ಅಂಕಿ ಅಂಶ ತಗೊಂಡು ನೋಡಿದ್ರೆ, ಅದರಲ್ಲಿರುವಂತ 542 ಜನರಲ್ಲಿ 150 ಜನರಿಗೆ ಕ್ರಿಮಿನಲ್ ರೆಕಾರ್ಡ್ಗಳಿದಾವಂತೆ. 30% ಜಾಸ್ತಿ ಜನರು ಮಿನಿಮಮ್ ಕೋಟ್ಯಾಧಿಪತಿಗಳಂತೆ. ಮಿನಿಮಮ್. ನಮ್ಮ ರಾಜ್ಯದ MLAಗಳಲ್ಲಿ ಕೆಲವ್ರು ಘೋಷಣೆ ಮಾಡ್ಕೊಂಡಿರೋದು 840 ಕೋಟಿ, ಕೆಲವ್ರು 192 ಕೋಟಿ. ಗೆದ್ದ ಯಾವ MLAಗಳ ಆಸ್ತಿ ಪಾಸ್ತಿ ಕೂಡ ಕೋಟಿಗೆ ಕಡಿಮೆ ಇಲ್ಲ. ಇದು ಯಾವ ದೇಶದಲ್ಲಿ ಅಂತಂದ್ರೆ, ಯಾವ ದೇಶದ ಗ್ರಾಮೀಣ ಪ್ರದೇಶದ ರೈತರ 70% ರೈತರ ಆದಾಯ ದಿನಕ್ಕೆ 20 ರೂಪಾಯಿ ಕೂಡ ಇಲ್ವೋ, ಆ ದೇಶದಲ್ಲಿ ಸಂವಿಧಾನದಲ್ಲಿ ಪಾರ್ಲಿಮೆಂಟ್ಗೆ ಹೋಗಿ ಕಾನೂನು ಮಾಡೋರು ಕೋಟ್ಯಾಧಿಪತಿಗಳು. ಇವರು ಯಾರ ಪರವಾಗಿ ಕಾನೂನುಗಳನ್ನ ರಚಿಸ್ತಾರೆ? ಇವರು ಯಾವ ರೀತಿ ಈ ದೇಶವನ್ನ ರಕ್ಷಿಸ್ತಾರೆ? ಮೇಕೆಗಳನ್ನ ರಕ್ಷಿಸೋದಕ್ಕೆ ಹುಲಿಗಳನ್ನ ನೇಮಕ ಮಾಡಿಬಿಟ್ಟಿದ್ದೀವಿ. ಹುಲಿಗಳನ್ನ ನಾವು ವಿಶ್ವಾಸ ಇಟ್ಕೊಂಡು ಕಾಯ್ತಾ ಇದ್ವಿ. ಸೊ ಹೀಗಾಗಿ ಮೊದಲು ನಾವು ಈ ದೇಶವನ್ನ ಯಾರಿಂದ ರಕ್ಷಿಸಬೇಕು ಅಂತ ಅಂದ್ಬಿಟ್ಟು ಫಸ್ಟು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮೂರನೇದು, ನಾನೊಂದಷ್ಟು ಅಂಕಿಅಂಶಗಳು ಹೇಳಿ ಮತ್ತೆ ನನ್ನ ಕೊನೆ ವಿಷಯಕ್ಕೆ ಬರ್ತೀನಿ. ಈಗ ಬಡವರಾಗ್ತಿದ್ದಾರೆ, ಶ್ರೀಮಂತರಾಗ್ತಿದ್ದಾರೆ. ಅವ್ರವ್ರ ಅದೃಷ್ಟ, ನಾವೇನ್ ಮಾಡೋಕ್ಕಾಗತ್ತೆ ಅಂತ ಅನ್ಕೊಂಡ್ರೆ ತಪ್ಪಾಗತ್ತೆ. ಬಡವರಾಗ್ತಿರೋದಕ್ಕೇನೆ ಶ್ರೀಮಂತರಾಗ್ತಿದ್ದಾರೆ. ಇದು ಕನೆಕ್ಷನ್. ಬಡವರ ಹತ್ರ, ಬಡ ದೇಶಗಳ ಹತ್ರ ಇರೋ ಸಂಪನ್ಮೂಲಗಳನ್ನ ಕಸಿತಿರೋದಕ್ಕೇನೆ ಶ್ರೀಮಂತರ ಆದಾಯ ಜಾಸ್ತಿ ಆಗ್ತಾ ಇದೆ. ಇಲ್ಲಾಂದ್ರೆ ಲೆಕ್ಕ ಹಾಕೊಂಡು ನೋಡಿ, ಫೋರ್ಬ್ಸ್ ಅಂತ ಒಂದು ಮ್ಯಾಗಝೈನ್ ಇದೆ, ಅದು ಪ್ರತಿ ವರ್ಷ ಜಗತ್ತಿನ ಶ್ರೀಮಂತರ ಪಟ್ಟಿಯನ್ನ ಕೊಡುತ್ತೆ.
ಒಂದು 20 ವರ್ಷದ ಕೆಳಗಡೆ ಬಿಲಿಯನಿಯರ್ಸ್ ಅಂದ್ರೆ ಶತಕೋಟ್ಯಾಧಿಪತಿಗಳು, 100 ಕೋಟಿಗಳಿಗಿಂತ ಜಾಸ್ತಿ ಇರುವಂತ ಶ್ರೀಮಂತರ ಸಂಖ್ಯೆ ಭಾರತದಲ್ಲಿ ಒಬ್ರದ್ದು ಇರ್ತಿರ್ಲಿಲ್ಲ. ಜಾಗತೀಕರಣ ಪ್ರಾರಂಭ ಆಗಿದ್ದು ಕಳೆದ 5 ವರ್ಷಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಹೋದ ವರ್ಷ ಇಡೀ ಭಾರತದಲ್ಲಿ, ಇಡೀ ಏಷ್ಯಾದಲ್ಲೇ ಅತಿ ಹೆಚ್ಚು ಬಿಲಿಯನೇಶರನ್ನ ಹೊಂದಿರುವಂತ ದೇಶ ಭಾರತ. ಜಪಾನ್ ಕೂಡ ಅಲ್ಲ. ಜಪಾನ್ ಮೊದಲಿಂದಲೂ ಕ್ಯಾಪಿಟಲಿಸ್ಟ್ ಕಂಟ್ರಿ, ಶ್ರೀಮಂತ ದೇಶ. ಆ ದೇಶಕ್ಕಿಂತಲೂ ಹೆಚ್ಚಿಗೆ ಶ್ರೀಮಂತರು ನಮ್ಮ ದೇಶದಲ್ಲಿ ಇದಾರಂತೆ. 27 ಬಿಲಿಯನಿಯರ್ಸ್ ಇದಾರಂತೆ. 27 ಬಿಲಿಯನಿಯರ್ಸ್. ಶತಕೋಟಿ ಪಾಸ್ತಿ 2 ಲಕ್ಷ ಕೋಟಿ. 4 ಕರ್ನಾಟಕಕ್ಕೆ 2 ಅಂಬಾನಿಗಳು ಸಮ. ಇರ್ಲಿಲ್ಲ, ಇವರು ಅಡ್ರೆಸ್ಗೆ ಇರಲಿಲ್ಲ, ಇವ್ರ ಲಿಸ್ಟೇ ಇರಲಿಲ್ಲ. 1986ರಲ್ಲಿ ಭಾರತದ ಶ್ರೀಮಂತರ ಪಟ್ಟಿನಲ್ಲಿ ಇವ್ರದ್ದು 60ನೇ ಸ್ಥಾನ. ಇವತ್ತು ಈ ದೇಶದಲ್ಲಿ ಮಾತ್ರ ಅಲ್ಲ, ಏಷ್ಯಾದಲ್ಲೇ ಅತಿ ದೊಡ್ಡ ಶ್ರೀಮಂತರಾಗಿದ್ದಾರೆ. ಸೊ ಹೀಗಾಗಿ ಹಣ ಹೆಂಗ್ ಖರ್ಚು ಮಾಡ್ಬೇಕೋ ಗೊತ್ತಾಗ್ತಿಲ್ಲ ಪಾಪ ನಮ್ಮ ಮುಖೇಶ್ ಅಂಬಾನಿ ಅವ್ರಿಗೆ. 3 ವರ್ಷದ ಕೆಳಗಡೆ ಅವ್ರ ಹೆಂಡತಿ ಹುಟ್ಟದಬ್ಬಕ್ಕೆ ಒಂದು ವಿಮಾನನ ಪ್ರೆಸೆಂಟ್ ಮಾಡಿದ್ರು. 250 ಕೋಟಿ ರೂಪಾಯಿ ಆ ವಿಮಾನದ್ದು ಬೆಲೆ. ಬಾಂಬೆನಲ್ಲಿ ಒಂದು ಮನೆ ಕಟ್ಟಿದ್ದಾರೆ, 27 ಅಂತಸ್ತಿನ ಮನೆ. ಮನೆ ಮೇಲೆ ಒಂದು ಹೆಲಿಪ್ಯಾಡ್, ಕೆಳಗಡೆ ಕಾರ್ ಪಾರ್ಕಿಂಗು. ಎಲ್ಲೂ ಹೊರಗಡೆನೆ ಹೋಗ್ಬೇಕಾಗಿಲ್ಲ ಅವರು. ಕನ್ನಡದಲ್ಲಿ ಒಂದು ಗಾದೆ ಇದೆ, ಮುತ್ತೆಚ್ಚಿದ್ರೆ ಎಲ್ಲೆಲ್ಲೋ ಪೋಣಿಸ್ಕೊಂಡ್ರು ಅಂತ. ಮುತ್ತೆಚ್ಚಿಗೆ ಆದ್ರೆ ಹೆಂಗ್ ಖರ್ಚು ಮಾಡ್ಬೇಕು ಅಂತ ಗೊತ್ತಿದ್ರೆ ಎಲ್ಲೆಲ್ಲೋ ಪೋಣಿಸ್ಕೊಂಡ್ರು. ಈ ಪಾರ್ಟಿ ಹಣವನ್ನ ಇಲ್ಲಿ ಲೀಲಾ ಪ್ಯಾಲೇಸ್ ಅಂತಿದೆ. ಇನ್ಫ್ಯಾಕ್ಟ್ ನಾನಂತೂ ಯಾವ್ದು 5 ಸ್ಟಾರ್ ಹೋಟ್ಲ್ ಹೋಗಿಲ್ಲ. ನಾನು ಎದೆ ಮುಟ್ಕೊಂಡು ಹೇಳ್ಬಲ್ಲೆ, ನಿಮ್ಮಲ್ಲಿ 90% ಜನ ಅಂತೂ ಯಾವ್ದು 5 ಸ್ಟಾರ್ ಹೋಟ್ಲ್ ನೋಡಿರ್ಲಿಕ್ಕಿಲ್ಲ. ನನ್ನ ಬಣ್ಣ ನೋಡಿದ್ರು ಬಿಡೋದಿಲ್ಲ ಅವರು, ನಿಮ್ ಗಡ್ಡ ನೋಡಿದ್ರು ಬಿಡೋದಿಲ್ಲ. ನಾವು ಅನ್ಟಚಬಲ್ಸ್, ಹೊಸ ರೀತಿ ಅನ್ಟಚಬಲ್ಸ್ ನಾವೆಲ್ಲ. ಈ ಲೀಲಾ ಪ್ಯಾಲೇಸ್ ನಲ್ಲಿ ಒಂದು ರೂಮ್ಗೆ ಬಾಡಿಗೆ ಅಂತೆ 1 ಲಕ್ಷ ರೂಪಾಯಿ. ಇಲ್ಲಿ 7 ಸ್ಟಾರ್ ಅಂತೆ. ನಾನು 5 ಸ್ಟಾರ್ ಹೋಟೆಲ್ನ ಡಾಕ್ಟರ್ ರಾಜ್ಕುಮಾರ್ ಫಿಲ್ಮ್ ಅಲ್ಲಿ ನೋಡಿದ್ದೀನಿ. ಆ ರಾಜ್ಕುಮಾರ್ ಫಿಲ್ಮ್ ಅಲ್ಲಿ ಅವ್ರು ಹೆಂಗಿರ್ತದಪ್ಪ ಅಂತಂದ್ರೆ, ಏನೋ ತಿರುಗ್ತಿರೋ ಮಂಚ, ಪ್ರೆಸ್ ಬಟನ್ ಒತ್ತಿದ್ರೆ ಯಾರೋ ಬಂದು ಸೇವೆ ಮಾಡ್ತಾರೆ. ಇದು 5 ಸ್ಟಾರ್ ಹೋಟ್ಲು. 7 ಸ್ಟಾರ್ ಹೋಟ್ಲ್ ಅಂದ್ರೆ ಇನ್ನಂಗಿರ್ಬೋದು ನನ್ನ ಊಹೆಗೆ ನಿಲ್ತಾ ಇಲ್ಲ. ನಿಂತ್ಕೊಂಡ್ರೆ ಅದೇ ಬಂದು ಸ್ನಾನ ಮಾಡಿಸಿ, ಅದೇ ಬಟ್ಟೆ ಹಾಕ್ಸಿ, ಅದೆಲ್ಲ ಮಾಡ್ತದೆ, ನನಗೆ ಗೊತ್ತಿಲ್ಲ. ಅಷ್ಟು ಐಷಾರಾಮ. ಅಲ್ಲಿ ಗ್ಯಾಲರಿಯಾ ಅಂತ ಒಂದಿದೆ. ಆ ಗ್ಯಾಲರಿಯಾದಲ್ಲಿ ಐಷಾರಾಮಿ ವಸ್ತುಗಳ ಪ್ರದರ್ಶನ ಇಡ್ತಾರೆ. ಏನ್ ಇಡ್ತಾರಪ್ಪ ಅಂತಂದ್ರೆ, ಶೂಸ್, ಒಂದು ಗಡಿಯಾರ, ವಾಚ್. ಒಂದು ವಾಚಿನ ಬೆಲೆ ಮಿನಿಮಮ್ 25,000ದಿಂದ 5 ಲಕ್ಷ ಅಂತೆ. ನನಗೊಂದು ಅನುಮಾನ ಬರುತ್ತೆ. ಈಗ ಈ ಗಡಿಯಾರದ ಬೆಲೆ ನಾನು ಹಾಕೊಂಡಿರೋದು 200 ರೂಪಾಯಿ. ಈಗ ಟೈಮ್ ಎಷ್ಟು ಅಂತ ಕೇಳಿದ್ರೆ 1 ಗಂಟೆ ಅಂತ ಇದು ತೋರಿಸ್ಬೇಕು. 200 ರೂಪಾಯಿ ಕೊಟ್ಟಿದೆ, ಅದು 5 ಲಕ್ಷ ತೋರಿಸಿ 5 ಲಕ್ಷ ರೂಪಾಯಿ ಕೊಟ್ಟು ಕೊಂಡ್ಕೊಂಡಿದ್ದಕ್ಕೆ 2 ಗಂಟೆ ತೋರಿಸಿದ್ರೆ ಆ ವಾಚಿನ ಕಿತ್ ಮೋರಿಗೆ ಸಿಗಬೇಕು. ಅಂದ್ರೆ ಏನಾಗ್ತಾ ಇದೆ ಅಂತಂದ್ರೆ, ಅಗತ್ಯ ಇಲ್ಲದೆ ಈ ಪ್ರಮಾಣವಾದಂತ ಸುಖ ಸೌಕರ್ಯ ಕೆಲವು ಜನಕ್ಕಿದೆ. ಇದು ಒಂದು ಭಾರತ. ಮತ್ತೊಂದು ಭಾರತದ ಪರಿಚಯ ಮಾಡ್ಕೊಳ್ಳೋಣ. ಈ ಭಾರತದಲ್ಲಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತ ಒಂದು ಸರ್ಕಾರದ ಒಂದು ಸಂಸ್ಥೆ ಇದೆ. ಅದು ಹೇಳೋದ್ ಪ್ರಕಾರ 1996ರಿಂದ 2009 ನಡುವೆ 1,86,000 ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಪ್ರಮಾಣ ಎಷ್ಟಾಗುತ್ತಪ್ಪ ಅಂತಂದ್ರೆ, ಪ್ರತಿ 30 ನಿಮಿಷಕ್ಕೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾನೆ. ಇದೇ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಇನ್ನೊಂದು ಅಂಕಿಅಂಶ ಕೂಡ ನಮ್ಮ ಮುಂದೆ ಇಡುತ್ತೆ. ಅದೇನಪ್ಪಾ ಅಂದ್ರೆ, ಪ್ರತಿ 20 ನಿಮಿಷಗಳಿಗೆ ಒಮ್ಮೆ ಈ ದೇಶದಲ್ಲಿ ದಲಿತರ ಮೇಲೆ ಒಂದಲ್ಲ ಒಂದು ಬಗೆಯ ಅತ್ಯಾಚಾರಗಳು ನಡೀತವೆ. ಈ ದೇಶದಲ್ಲಿ ಪ್ರತಿ 5 ನಿಮಿಷಕ್ಕೊಮ್ಮೆ ಮಹಿಳೆ ಒಂದಲ್ಲ ಒಂದು ಬಗೆಯ ಅತ್ಯಾಚಾರಕ್ಕೆ ಗುರಿಯಾಗ್ತಾಳೆ. ಅದರಲ್ಲೂ ವಿಶೇಷವಾಗಿ ದಲಿತ ಮಹಿಳೆಯರು ಗುರಿಯಾಗ್ತಾರೆ. ಕಳೆದ 15 ವರ್ಷಗಳ ಇನ್ನೊಂದು ಅಂಕಿಅಂಶ ಏನಪ್ಪಾ ಅಂದ್ರೆ, ಪ್ರತಿ ಒಂದಲ್ಲ ಒಂದು ದಿವಸದಲ್ಲಿ ಮುಸ್ಲಿಮರ ಮೇಲೆ ಒಂದಲ್ಲ ಒಂದು ಕಡೆ ಯಾವುದಾದ್ರೂ ಅತ್ಯಾಚಾರಗಳು ನಡೀತಾ ಇರ್ತವೆ. ಈ ದೇಶದಲ್ಲಿ ಹುಟ್ಟುವಂತ ಪ್ರತಿ 100 ಜನ ಮಕ್ಕಳಲ್ಲಿ 35 ಜನ ಮಕ್ಕಳು 5ನೇ ವರ್ಷ ತಲುಪಕ್ ಮುಂಚೆ ಸತ್ತೋಗ್ತವೆ ಅಪೌಷ್ಟಿಕತೆಯ ಕಾರಣಕ್ಕೆ. ಪ್ರಪಂಚದಲ್ಲಿರುವಂತ 100 ಜನ ಬಾಲಕಾರ್ಮಿಕರಲ್ಲಿ 50 ಜನ ಬಾಲಕಾರ್ಮಿಕರು ಭಾರತೀಯರಾಗಿರ್ತಾರೆ. ಇದು ನಮ್ಮ ದೇಶದ ಮತ್ತೊಂದು ಭಾರತ. ಇದು ನಮ್ಮ ದೇಶದಲ್ಲಿ ಉದಾರೀಕರಣ, ಜಾಗತೀಕರಣ ಪ್ರಕ್ರಿಯೆ ಶುರುವಾಗಕ್ಕೆ ಮುಂಚೆ ಒಂದು ಅಂಕಿಅಂಶದ ಪ್ರಕಾರ 25 ಲಕ್ಷ ಮಹಿಳೆಯರು, ಭಾರತ ಮಾತೆಯರು ವೇಶ್ಯಾವಾಟಿಕೆಯಿಂದ ಮೈ ಮಾರ್ಕೊಂಡು ಜೀವನ ನಡೆಸ್ತಾ ಇದ್ರು.
ಜಾಗತೀಕರಣ ಉದಾರೀಕರಣ ಪ್ರಾರಂಭ ಆದ ನಂತರ ಒಂದು ಅಂಕಿಅಂಶ ಹೇಳುತ್ತೆ, 1,25,00,000 ಜನ ಭಾರತ ಮಾತೆಯರು ಮೈ ಮಾರ್ಕೊಂಡು ಬದುಕಬೇಕಾಗಿದೆ. ಜಗತ್ತಿನಲ್ಲಿ ವಿಕೃತ ಕಾಮಿಗಳು ಮೈ ನೆರೆಯದ ಪ್ಯೂಬರ್ಟಿಗೆ ರೀಚ್ ಆಗದಂತ ಮಹಿಳೆಯರನ್ನ ಅನುಭವಿಸ್ಬೇಕು, ಬಾಲಕಿಯರನ್ನ ಅನುಭವಿಸ್ಬೇಕು ಅಂತ ಅಂದ್ಬಿಟ್ಟು ಪ್ರಪಂಚ ಟೂರ್ ಹೊಡೆಯುವಂತ ಬೇಟೆಗಾರರು ಮೊದಲು ಹೋಗೋದು ಫಿಲಿಪೈನ್ಸ್ಗೆ, ನೆಕ್ಸ್ಟ್ ಬರೋದು ಭಾರತಕ್ಕೆ. ಇಕೋ ಟೂರಿಸಂ ಹೆಸರಲ್ಲಿ ಭಾರತದ ಬಹುಪಾಲು ಕಡೆ ಸೆಕ್ಸ್ ಟೂರಿಸಂ ಪ್ರಮೋಟ್ ಆಗ್ತಾ ಇದೆ. ಈ ಬಾಲವೇಶ್ಯರನ್ನ ನಮ್ಮ ಮತ್ತೊಬ್ಬ ಪತ್ರಕರ್ತ ಮಿತ್ರರು ಇಂಟರ್ವ್ಯೂ ಮಾಡಿ ಹೇಳಿದಾಗ ಕಣ್ಣಲ್ಲಿ ನೀರು ಬರದೇ ಇರೋ ಮನುಷ್ಯನೇ ಅಲ್ಲ. ಆ ಬಾಲವೇಶ್ಯೆ ದಿನಕ್ಕೆ 13 ಕ್ಲೈಂಟ್ಗಳನ್ನ ತೃಪ್ತಿಪಡಿಸ್ಬೇಕು ಬದುಕಬೇಕು ಅಂದ್ರೆ ಯಾಕೆ ಈ ದುರ್ಬರ ಪರಿಸ್ಥಿತಿ ಬಂದಿದೆ? ಯಾಕೆ ಸುಜಲಾಂ ಸುಫಲಾಂ ಭಾರತಿ ಎಲ್ಲವೂ ಇದೆ ನಮ್ಮ ದೇಶದಲ್ಲಿ, ಈ ಬಡತನ ಯಾಕೆ ಬಂತು? ಹಾಗಾದ್ರೆ ಯಾವುದೋ 2-3 ಜನ ಅಡ್ರೆಸ್ ಗಿಲ್ದಿರೋ ರೆಡ್ಡಿ ಬ್ರದರ್ಸು ಬಳ್ಳಾರಿ ಅಂತ ಸಣ್ಣ ಜಿಲ್ಲೆನಲ್ಲಿ ಕೆದರ್ಬಿಟ್ಟು, ಭೂಮಿ ಕೆದರ್ಬಿಟ್ಟು ಇವತ್ತು ಇಡೀ ಕರ್ನಾಟಕನ ಆಳ್ಕೊಂಡು ಮಾರ್ತಾ ಇದ್ದಾರೆ. ಇಂಥದ್ದು ಇಡೀ ಭಾರತದಲ್ಲಿ ಅಪಾರವಾದಂತ ಖನಿಜ ಸಂಪತ್ತು, ನದಿ, ನೆಲ, ಜಲ ಇರುವಂತ ನಮ್ಮ ದೇಶ ಯಾಕಿಷ್ಟು ಬಡತನದಲ್ಲಿದೆ? ಯಾಕೆ ಇರಬೇಕು ಈ ಬಡತನದಲ್ಲಿ? ಯಾಕೆ ಅಂದ್ರೆ ಕೆಲವು ಉದಾಹರಣೆಗಳು ಹೇಳ್ತೀನಿ. ನಾನು ಆಗ್ಲೇ ಹೇಳಿದೆ, ಬಡವ ಆದ್ರೆ ಅವನ ಕರ್ಮ, ಶ್ರೀಮಂತ ಆದ್ರೆ ಅವನ ಅದೃಷ್ಟ ಅಲ್ಲ. ನಮ್ಮ ದೇಶದ ಕಾನೂನುಗಳನ್ನ ಈಗ ಅಲ್ಲಿ ಒಂದು ಪ್ರಶ್ನೆಯನ್ನ ಎತ್ತಿದಾರಲ್ಲಿ, ಸ್ಲೇವರಿ ಮತ್ತು ಬಡತನ. ಈ ಸ್ಲೇವರಿ 4 ತರ ಸ್ಲೇವರಿ ಇದೆ ನಮ್ಮ ದೇಶದಲ್ಲಿ. ಮೊದಲನೇದು ಎಕನಾಮಿಕ್ ಸ್ಲೇವರಿ, ಆರ್ಥಿಕ ಗುಲಾಮಗಿರಿ. ಎರಡನೇದು ಸಾಮಾಜಿಕ ಗುಲಾಮಗಿರಿ, ಅಂದ್ರೆ ಈ ಸಮಾಜದಲ್ಲಿ ಬಡವರು ಎಲ್ಲರೂ ಬಡವರು ಅಂತ ನಂಗಿರೋದಿಲ್ಲ. ಬಡ ಕುಟುಂಬದಲ್ಲೂ ಕೂಡ ಬಡ ಕುಟುಂಬದ ಮಹಿಳೆ ಹೆಚ್ಚು ಬಡವಳು. ಆ ಬಡ ಕುಟುಂಬದ ಪುರುಷರೆಲ್ಲ ಮಿಕ್ಕಿದ್ದೇನೆ ಮಹಿಳೆ ತಿನ್ನುವಂಥದ್ದು. ಒಂದು ಹಳ್ಳಿನಲ್ಲಿ ಎಲ್ಲರೂ ಬಡವರು ಅಂದ್ರೆ ಆ ಹಳ್ಳಿನಲ್ಲಿರೋ ದಲಿತ ಇನ್ನೂ ಹೆಚ್ಚು ಬಡವ. ನಿಮ್ಗೆ ಉದಾಹರಣೆ ಹೇಳ್ತೀನಿ. ನೆರೆ ಬಂದು ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಮನೆಗಳು ಕೊಚ್ಕೊಂಡು ಹೋಗಿವೆ, ನಿಮಗೆ ಗೊತ್ತಿವೆ. ಯಾರ ಮನೆಗಳು ಫಸ್ಟ್ ಕೊಚ್ಕೊಂಡು ಹೋಗಿದ್ದು? ದಲಿತರ ಮನೆಗಳು. ದಲಿತರ ಮನೆಗಳಿಗೆ ಇಟ್ಟಿಗೆ ಹಾಕಿರೋದಿಲ್ಲ, ಪಾಯ ಹಾಕಿರೋದಿಲ್ಲ, ಅವ್ರ ಮನೆಗಳು ಮೊದಲು ಕೊಚ್ಕೊಂಡು ಹೋದವು. ಸೊ ನಮ್ಮ ದೇಶದ ಬಡತ ಈ ಸಾಮಾಜಿಕ ದಾಸ್ಯವನ್ನ ಉಂಟು ಮಾಡುವಂತ ಪುರುಷಾಧಿಪತ್ಯ ಮತ್ತು ಜಾತಿ ವ್ಯವಸ್ಥೆ, ಅದು ಇನ್ನೊಂದು ಗುಲಾಮಗಿರಿ. ಮೂರನೇದು ರಾಜಕೀಯ ಗುಲಾಮಗಿರಿ. ನಾವು ಅನ್ಕೊಂಡಿದೀವಿ ನಾವೆಲ್ಲ ಸ್ವತಂತ್ರರು ಅಂತ. ಅಮರ್ತ್ಯ ಸೇನ್ ತುಂಬಾ ಒಳ್ಳೆ ಮಾತು ಹೇಳ್ತಾರೆ, ಇಂಡಿಪೆಂಡೆನ್ಸ್ ಇಸ್ ಡಿಫರೆಂಟ್, ಫ್ರೀಡಮ್ ಇಸ್ ಡಿಫರೆಂಟ್. ಫ್ರೀಡಮ್ ಬೇರೆ, ಫ್ರೀಡಮ್ ಫ್ರಮ್ ಪಾವರ್ಟಿ, ಫ್ರೀಡಮ್ ಫ್ರಮ್ ವಾಂಟ್, ಫ್ರೀಡಮ್ ಫ್ರಮ್ ಪೇಟ್ರಿಯಾರ್ಕಿ, ಫ್ರೀಡಮ್ ಫ್ರಮ್ ಕ್ಯಾಸ್ಟ್ ಸಿಸ್ಟಮ್, ಫ್ರೀಡಮ್ ಫ್ರಮ್ ಅನ್ಎಂಪ್ಲಾಯ್ಮೆಂಟ್. ಈ ಫ್ರೀಡಮ್ ನಮಗ್ ಸಿಕ್ಕಿದೆಯಾ? ಯಾಕೆ ಸಿಗ್ಲಿಲ್ಲ? ಹಾಗಾದ್ರೆ ಎಲ್ಲವೂ ಇದ್ದು ಯಾಕೆ ಸಿಕ್ಲಿಲ್ಲ? ಯಾಕೆ ಸಿಕ್ಲಿಲ್ಲ ಅಂತಂದ್ರೆ ಒಂದೆರಡು ಉದಾಹರಣೆಗಳು ಹೇಳ್ತೀನಿ. ಉದಾಹರಣೆಗೆ, ನಮ್ಮ ದೇಶದಲ್ಲಿ ಕೃಷಿ ಉತ್ಪಾದನೆ ಸಿಕ್ಕಾಪಟ್ಟೆ ನಡೀತಾ ಇದೆ. ಅದಕ್ಕೆ ಬುಷ್ಗೂ ಕೂಡ ಸಿಟ್ಟು ಬಂದ್ಬಿಟ್ಟಿತ್ತು. ಬುಷ್ಗ ಒಬಾಮಾಗ ಸಿಟ್ಟು ಬಂದು ಅವನೇನ್ ಹೇಳ್ದ, ಯಾಕೆ ಈ ಪ್ರಪಂಚದಲ್ಲಿ ಆಹಾರದ ಅಭಾವ ಸೃಷ್ಟಿಯಾಗಿದೆ ಅಂತಂದ್ರೆ ಭಾರತದಲ್ಲಿ ಜನ ಜಾಸ್ತಿ ತಿಂತಾರೆ ಅಂತ ಹೇಳಿದ್ರು. ಆದ್ರೆ ಇವತ್ತಿಗೂ ಕೂಡ ವಾಸ್ತವ ಏನಪ್ಪಾ ಅಂತಂದ್ರೆ, ನಾನು ಆಗ್ಲೇ ಹೇಳಿದಾಗೆ ಇವತ್ತು ನಮ್ಮ ಭಾರತದ ಗ್ರಾಮೀಣ ಭಾರತದಲ್ಲಿ ಸರಾಸರಿ ದಿನದ ಆದಾಯ 70% ಜನರಿಗೆ ಕೇವಲ ದಿನಕ್ಕೆ 30 ರೂಪಾಯಿ. ಕೆಜಿ ಅಕ್ಕಿ ಎಷ್ಟಿದೆ ತಮ್ಮೆಲ್ಲರಿಗೂ ಕೂಡ, ತಮಗ್ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಅಕ್ಕದಿರು ಗೊತ್ತಿರುತ್ತೆ. ನೀವೇನು ಅಂಗಡಿಗೆ ಹೋಗಿ ಸಾಮಾನು ತರ್ತೀರೇನೋ ಗೊತ್ತಿಲ್ಲ, ತರ್ಬೋದು ಕೆಲವರು. 40 ರೂಪಾಯಿ, 30 ರೂಪಾಯಿ ಬರೀ ಅಕ್ಕಿ ತಂದ್ರೆ ಆಗೋದಿಲ್ವಲ್ಲ. ಈ ಪ್ರಮಾಣದಲ್ಲಿರುವಂತ ಈ ದೇಶದಲ್ಲಿ ಒಂದು ಯೋಜನೆ ರೂಪುಗೊಳಿಸಲಾಯಿತು. ಏನದು? ಬಡವರಿಗೆ ಕಡಿಮೆ ದರದಲ್ಲಿ, ರಿಯಾಯಿತಿ ದರದಲ್ಲಿ ನಾವು ಆಹಾರಗಳನ್ನ ಕೊಡಬೇಕು. ಬದುಕಿರ್ಬೇಕಲ್ಲ, ಬಡವರಿದ್ರೆ ತಾನೇ ಕೆಲಸ ಮಾಡೋದು, ಶ್ರೀಮಂತರಲ್ಲಿ ಕೆಲಸ ಮಾಡ್ತಾರೆ. ಸೊ ಹೀಗಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಅವ್ರಿಗೆ ಕನಿಷ್ಠ ಆಹಾರ ಕೊಡಬೇಕು ಅಂದ್ರೆ ರಿಯಾಯಿತಿ ಕೊಡಬೇಕು. ರಿಯಾಯಿತಿನಲ್ಲಿ ಎಷ್ಟೆತ್ತಿಟ್ರು? ಹೋದ ಪಂಚವಾರ್ಷಿಕ ಯೋಜನೆಯಲ್ಲಿ 1 ವರ್ಷಕ್ಕೆ ಕೇಂದ್ರ ಸರ್ಕಾರ 35,000 ಕೋಟಿ ರೂಪಾಯಿ ಕೊಡುತ್ತೆ ಪಡಿತರ ಧಾನ್ಯವನ್ನ ಕೊಡೋದಕ್ಕೆ. ಕರ್ನಾಟಕ ಸರ್ಕಾರ 1,300 ಕೋಟಿ ರೂಪಾಯಿ ಕೊಡುತ್ತೆ. ಇವೆರಡೂ ದುಡ್ಡು ಸೇರ್ಸೇನೆ ಕನಿಷ್ಠ ಪಕ್ಷ ಈ ಕರ್ನಾಟಕದಲ್ಲಿರುವಂತಹ 6 ಕೋಟಿ ಜನತೆಯಲ್ಲಿ ಕನಿಷ್ಠ ಪಕ್ಷ 1 ಕೋಟಿ ಜನ ಬಡವರು ಯಾರಿದ್ದಾರೆ ಅವ್ರಿಗೆ ಕೆಜಿಗೆ 3 ರೂಪಾಯಿಗೆ ಅಕ್ಕಿ ಸಿಗ್ತಾ ಇತ್ತು, ರಾಗಿ ಸಿಗ್ತಾ ಇತ್ತು. ಇವಾಗ ಹೊಸ ಒಂದು ಕಾಯ್ದೆ ಮಾಡಿದ್ದಾರೆ. 2002ರಲ್ಲಿ ಒಂದು ಕಾಯ್ದೆ ಪಾಸ್ ಮಾಡಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಮ್ಯಾನೇಜ್ಮೆಂಟ್ ಆಕ್ಟ್ 2002 ಅಂತ ಹೇಳಿ ಆ ಕಾಯ್ದೆ ಹೆಸರು. ಇದು ವರ್ಲ್ಡ್ ಬ್ಯಾಂಕ್, IMF ಇಂದ ಮುಂದೆ ನಾವು ಸಾಲ ತಗೋಬೇಕು ಅಂದ್ರೆ, WTO ನಲ್ಲಿ ನಾವು ಮುಂದುವರಿಯಬೇಕು ಅಂತಂದ್ರೆ ಅಮೆರಿಕ ಹಾಕಿರುವಂತ ಒಂದು ಷರತ್ತು. ಇದರ ಪ್ರಕಾರ ಇನ್ನು ಮುಂದೆ ಸರ್ಕಾರ ಜನರ ಕಲ್ಯಾಣಗಳಿಗೆ ಖರ್ಚು ಮಾಡಬಾರ್ದು, ತನ್ನ ಆದಾಯ ಜಾಸ್ತಿ ತೋರಿಸ್ಬೇಕು, ಖರ್ಚು ಕಡಿಮೆ ಮಾಡಬೇಕು. ಖರ್ಚಲ್ಲಿ ಕಡಿಮೆ ಮಾಡಬೇಕು, ಜನರಿಗೆ ಪುಕ್ಸಟ್ಟೆ ಯಾಕೆ ಕೊಡ್ತೀರಾ?
ಯೂಸರ್ ಫೀ ಹಾಕಿ, ನೋ ಫ್ರೀ ಮೀಲ್ಸ್. ಅದೇ ನಿಯೋ ಲಿಬರಲಿಸಮ್ನ, ಹೊಸ ಬಗೆಯ ಕ್ಯಾಪಿಟಲಿಸಮ್ನ ಒಂದು ಆದರ್ಶ. ನೋ ಫ್ರೀ ಮೀಲ್. ತಿಂತೀರಾ ಕಾಸು ಕೊಡಿ, ಉಸಿರಾಡ್ತೀರಾ ಕಾಸು ಕೊಡಿ, ನೀರು ಕುಡಿತೀರಾ ಕಾಸು ಕೊಡಿ. ಎಲ್ಲಿ ತನಕ ಬಂದಿದೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ನೀರಿನಲ್ಲಿ 2 ವಿಧ. ನಾವು ಚಿಕ್ಕನ್ನಲ್ಲಿ ಸ್ಕೂಲ್ ಓದ್ಬೇಕಾದ್ರೆ ಕಲ್ತಿದ್ದು 2 ವಿಧ. ಯಾವುದು? ಕುಡಿಯೋ ನೀರು, ನೀರಾವರಿ ನೀರು. BBMP ಹೊಸ ಬಗೆ ಕತೆ ಹೇಳ್ತಾ ಇದೆ ಈಗ. ಅವ್ರ ಪ್ರಕಾರ ನೀರಿನಲ್ಲಿ 2 ವಿಧ. ಒಂದು ರೆವಿನ್ಯೂ ವಾಟರ್, ಕಾತ್ಯಾಯಿನಿಯವರೇ, ಒಂದು ರೆವಿನ್ಯೂ ವಾಟರ್, ಇನ್ನೊಂದು ನಾನ್ ರೆವಿನ್ಯೂ ವಾಟರ್. ಅಂದ್ರೆ ಹಣ ಕೊಟ್ಟು ಕೊಂಡ್ಕೊಳ್ಳೋ ಅಂತ ನೀರು, ಪುಕ್ಸಟ್ಟೆ ಕೊಡೋ ನೀರು ಅಂತ ನೀರಿನಲ್ಲಿ 2 ವಿಧ ಅವ್ರ ಪ್ರಕಾರ. ಅವರು ಅಮೆರಿಕದಿಂದ ADB ಇಂದ ಸಾಲ ತಗೊಂಡು ನಮ್ಮ ಇಡೀ ಬೆಂಗಳೂರಿಗೆ 24x7 ಅಂದ್ರೆ ದಿನದ 24 ಗಂಟೆ ನೀರು ಸರಬರಾಜು ಮಾಡುವಂತ ಹೊಸ ಯೋಜನೆ ಮಾಡ್ತಿದ್ದಾರೆ. ತುಂಬಾ ಒಳ್ಳೆ ಹೆಸರಿಟ್ಟಿದ್ದಾರೆ ಅದಕ್ಕೆ. ಕಾವೇರಿ ಜಲಸಂಪರ್ಕ ಯೋಜನೆಯನ್ನು ಏನೋ ಒಳ್ಳೆ ಹೆಸರಿಟ್ಟಿದ್ದಾರೆ ಅದಕ್ಕೆ. ಇದ್ರ ಪ್ರಕಾರ ಏನಪ್ಪಾ ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಉದಾಹರಣೆಗೆ, ಕಾತ್ಯಾಯಿನಿ ಅವರಿಗೆ ಗೊತ್ತಿರ್ತದೆ, 30% ಬೆಂಗಳೂರು ಜನ ವಾಸ ಮಾಡೋ ಸ್ಲಮ್ಗಳಲ್ಲಿ. ಅಂದ್ರೆ ಬೆಂಗಳೂರಿನ ಪಾಪ್ಯುಲೇಷನ್ 70 ಲಕ್ಷ ಮುಟ್ತಿದೆ ಅಂತಂದ್ರೆ ಅದರಲ್ಲಿ 20 ರಿಂದ 25 ಲಕ್ಷ ಜನ ಸ್ಲಮ್ಗಳಲ್ಲಿ ಬದುಕ್ತಾರೆ. ಈ ಸ್ಲಮ್ ಜನರಲ್ಲಿ ಕುಡಿಯೋ ನೀರಾದ್ರೂ ಅವ್ರಿಗೆ ಪುಕ್ಸಟ್ಟೆ ಸಿಗಬೇಕು ಅಂತೇಳಿ 1700 ಬೀದಿ ಕೊಳಾಯಿಗಳು ಇದ್ವು. ಇದೆ ಅಂತ ನಾನು ಹೇಳ್ತಿಲ್ಲ, ಪಾಸ್ಟ್ ಟೆನ್ಸ್ ಇದು. ಇದ್ವು. ಸರ್ಕಾರ ADB ಇಂದ ಸಾಲ ತಗೊಂಡು 24x7 ದಿನದ 24 ಗಂಟೆ ನೀರು ಕೊಡ್ತೀವಿ ಅಂತ ಹೇಳಾದ್ಮೇಲೆ ಅವ್ರು ಹಾಕಿದ ಮೊದಲನೇ ಕಂಡೀಷನ್ ಏನಪ್ಪಾ ಅಂದ್ರೆ ನಾನ್ ರೆವಿನ್ಯೂ ವಾಟರ್ ಅಂತ ಇರಬಾರ್ದು. ಇನ್ ಮುಂದೆ ಎಲ್ಲರಿಗೂ ಕೂಡ ಕುಡಿಯೋ ನೀರು ಕೊಡ್ಲೇಬೇಕು. ಕುಡಿಯೋ ನೀರು ಕಾಸು ಕೊಟ್ಟೆ ಕೊಡಬೇಕು ನೀವು ಅಂತ ಹೇಳಿ ಮಾಡೋದು. ಇದಾಗಲೇ ಶಿವಮೊಗ್ಗದಲ್ಲಿ ಶುರು ಮಾಡಿದ್ದಾರೆ, ಧಾರವಾಡದಲ್ಲಿ ಶುರು ಮಾಡಿದ್ದಾರೆ, ಬೆಂಗಳೂರಿನಲ್ಲಿ ದೊಡ್ಡ ಹೋರಾಟ ನಡೆದಿದ್ದಕ್ಕೆ ಮುಂದೂಡಲಾಗಿದೆ, ಮೈಸೂರಿನಲ್ಲಾಗಲೇ ಕೈಗೆತ್ಕೊಳ್ಳಲಾಗಿದೆ. ಯಾಕಪ್ಪ ಅಂತಂದ್ರೆ ನಮಗೆ ನೀರು ಕುಡಿಸೋದು ಅಂದ್ರೆ ಗೊತ್ತಲ್ಲ, ಕನ್ನಡದಲ್ಲಿ ನೀರು ಕುಡಿಸೋದು ಅಂತಂದ್ರೆ ಚೆನ್ನಾಗಿ ಕಷ್ಟ ಕೊಡೋದು ಅಂತ. ನಮಗೆ ನೀರು ಕುಡ್ಸಕ್ ಬರ್ತಿದ್ದಾರೆ ಅವರು. ಅದಕ್ಕೆ ನಮ್ಮ ಸರ್ಕಾರಗಳು ಕಡ್ಡಾಯ ಮಾಡಿದೆ, ಅದಕ್ಕೆ ಒಪ್ಪಂದಕ್ಕೆ ಸಹಿ ಹಾಕಿದ್ದೇವೆ ಉದಾಹರಣೆಗೆ. ಅದೇ ರೀತಿ ಈ BPL ಕಾರ್ಡ್ಗಳು ಬಂತು ಅಂದ್ರೆ ಏನು ರೇಷನ್ ಕಾರ್ಡ್ಗಳು ಕಡ್ಡಾಯ ಮಾಡಿದ್ದಾರೆ ಅಂದ್ರೆ ಇನ್ನು ಮುಂದೆ ನೀವು ಆಹಾರ ಏನ್ ಕೊಡ್ತಾ ಇದ್ರಿ ರಿಯಾಯಿತಿ ದರದಲ್ಲಿ ಕೊಡೋಂಗಿಲ್ಲ. ಇದಕ್ಕಾಗಿ ಏನ್ ಮಾಡ್ತು ಸರ್ಕಾರ? 35,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಿದ್ದಿನ ಈಗ 25,000 ಕೋಟಿ ರೂಪಾಯಿಗೆ ಇಳಿಸ್ತಾ ಇದ್ದಾರೆ. 1,300 ಕೋಟಿ ರೂಪಾಯಿ ಏನು ಕರ್ನಾಟಕ ಸರ್ಕಾರ ಕೊಡ್ತಿತ್ತು, ಇನ್ನು ಕೇವಲ ಕೆಲವೇ ವರ್ಷಗಳಲ್ಲಿ ಅದು 600 ಕೋಟಿಗೆ ಬರಲಿದೆ. ಇವೆರಡು ಬಂದಾಗ ಫಲಾನುಭವಿಗಳ ಸಂಖ್ಯೆ ಕಡಿಮೆ ಆಗ್ಲೇಬೇಕಲ್ಲ. ಅದಕ್ಕೆ ಏನ್ ಮಾಡಿದ್ದಾರೆ? ಬಡವರಲ್ಲಿ 2 ವಿಧ ಮಾಡಿದ್ದಾರೆ. ಬಡವರಲ್ಲಿ 2 ವಿಧ. ಯಾವ ವಿಧ? ಬಡವರು ಮತ್ತು ಕಡು ಬಡವರು. ಬಡವರು ಮತ್ತು ಕಡು ಬಡವರು. ಈ ಕಡು ಬಡವರಿಗೆ ಮಾತ್ರ ನಾವು ಕೊಡ್ತೀವಿ ಈ ಪುಕ್ಸಟ್ಟೆ ದಾಸ್ಯ. ಈ ಕಡು ಬಡವರ ಲಿಸ್ಟು ನಿಮಗೆ ಹೇಳ್ತೀರ. ಅವ್ರು ಯಾರು? ಆ ಕಡು ಬಡವ ಯಾರಪ್ಪ ಅಂದ್ರೆ ಅವನ ಹತ್ರ 2 ಶರ್ಟ್ಗಿಂತ ಜಾಸ್ತಿ ಇರಬಾರ್ದಂತೆ. ನಾನು ಕಾಗಕ್ಕ ಗೊಬ್ಬಕ್ಕನ ಕತೆ ಹೇಳ್ತಾ ಇಲ್ಲ, ಫಾರ್ಮ್ಯಾಟ್ ಇದು. ಗ್ರಾಮ ಪಂಚಾಯತಿನವರು ಹಳ್ಳಿನಲ್ಲಿ ತಮ್ಮ ಹಳ್ಳಿನಲ್ಲಿ ಕಡು ಬಡವ ಯಾರು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಕ್ ಒಂದು ಫಾರ್ಮ್ಯಾಟ್ ಕೊಟ್ಟಿದೆ ಸರ್ಕಾರ. ಅವನಲ್ಲಿ ಎಷ್ಟು ಶರ್ಟ್ಗಳಿದೆ? 4 ಶರ್ಟ್ ಇದೆ ಅಂತಂದ್ರೆ ಅಬೌವ್ ಪಾವರ್ಟಿ ಲೈನ್, 2 ಶರ್ಟ್ ಇದೆ ಅಂದ್ರೆ ಬಿಲೋ ಪಾವರ್ಟಿ ಲೈನ್. ಅವನ ಮನೆಗೆ ಗುಡಿಸಲಿಗೆ ಬರೀ ಹುಲ್ಲು ಹೊದಿಕೆ ಹಾಸಿರ್ಬೇಕು. ಅಪ್ಪಿ ತಪ್ಪಿ ಯಾರ ಹತ್ರ ಆದ್ರೂ ಕದ್ದು ಬಂದು ಹೆಂಚಾಕಿದ್ರು ಕೂಡ ಅವನ್ ಬಡವ ಅಲ್ಲ. ಅವನ ಮನೇಲಿ ಸೈಕಲ್ ಇರಬಾರ್ದು. ಇಷ್ಟೆಲ್ಲ ಆಗಿ ಅವನು ಬೆಂಗಳೂರಿನಲ್ಲಿರ್ಲಿ ಹಳ್ಳಿನಲ್ಲಿರ್ಲಿ ಅವನು ದಿನಕ್ಕೆ 10 ರೂಪಾಯಿ ಸಂಪಾದನೆ ಮಾಡಬೇಕು. ದಿನಕ್ಕೆ 10 ರೂಪಾಯಿ ಅಂದ್ರೆ ಎಷ್ಟಾಯ್ತು? ಈಗ ಅದೊಂಚೂರು 15 20 ರೂಪಾಯಿ ಮಾಡಬೇಕು ಅಂತಿದ್ದಾರೆ. ಆಯ್ತು 20 ರೂಪಾಯಿ ಅಂತ ಇಟ್ಕೊಳ್ಳಿ, 600 ರೂಪಾಯಿ. ತಿಂಗಳಿಗೆ 600 ರೂಪಾಯಿನಲ್ಲಿ ಬೆಂಗಳೂರಿನಲ್ಲಿ ಒಂದು 4 ಜನರ ಕುಟುಂಬ ಜೀವನ ಮಾಡ್ತದೆ ಅಂದ್ರೆ ಆ ಬಡವ ಸತ್ತೋಗಿರ್ಬೇಕು ತಾನೆ? ಇಲ್ಲ ಆ ಬಡವ ಸತ್ತಿರಬೇಕು, ಇಲ್ಲ ಸರ್ಕಾರಿ ರೆಕಾರ್ಡ್ಗಳಲ್ಲಿ ಎಲ್ಲೋ ಇರಬೇಕು. ಆ ಬಡವ ಬದುಕಿರಕ್ಕಂತೂ ಸಾಧ್ಯ ಇಲ್ಲ. ಅಂತ ಕಡು ಬಡವರನ್ನ ಹುಡುಕಿ ಇವರು ರಿಯಾಯಿತಿ ದರದಲ್ಲಿ ಕೊಡ್ತಾರಂತೆ. ಸತ್ತೋಗಿರೋ ಜನರಿಗೆ ರಿಯಾಯಿತಿ ದರದಲ್ಲಿ ಧಾನ್ಯ ಕೊಡ್ತಾರೆ. ಯಾಕೆ ಅದನ್ನು ಮಾಡ್ತಿದ್ದಾರೆ ಅಂದ್ರೆ ಯಾವ ಹಣವನ್ನ ಬಡವರಿಗೆ ಕೊಡಬೇಕಾಗಿತ್ತು ಆ ಹಣಕ್ಕೆ ಕತ್ರಿ ಹಾಕಿ ಆ ಹಣವನ್ನ ನೀವು ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದನ್ನ ಸ್ಪಷ್ಟವಾಗಿ ವರ್ಲ್ಡ್ ಬ್ಯಾಂಕು ಅಮೆರಿಕ ಹೇಳಿದೆ. ನೀವು ವಿದೇಶಿ ಬಂಡವಾಳಕ್ಕೆ ಪೂರಕವಾದಂತ ಮೂಲಭೂತ ಸೌಕರ್ಯ ಒದಗಿಸಿ, ಇನ್ಫ್ರಾಸ್ಟ್ರಕ್ಚರ್ ಒದಗಿಸಿ, ಮೆಟ್ರೋ ರೈಲು ಯೋಜನೆ ಮಾಡಿ. ಮೆಟ್ರೋ ರೈಲು ಯೋಜನೆಗೆ ಎಷ್ಟು ಖರ್ಚಾಗ್ತಾ ಇದೆ? 3,000 ಕೋಟಿ, 13,000 ಕೋಟಿ. 13,000 ಕೋಟಿ ಎಲ್ಲಿಂದ ಬರುತ್ತೆ? ವಿದೇಶಿ ಬಂಡವಾಳ ಬಂದ್ರೆ ಅವ್ರು ಚೆನ್ನಾಗಿ ತಿಂದುಂಡು ಬೆಳೆದ್ರೆ ಅವರಿಂದ ನಿಮಗೆ ಕೆಲಸ ಸಿಗುತ್ತೆ. ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಇದೇ ಮಾತು ಹೇಳ್ತಾರೆ. ನಾನು ಒಬ್ಬ ಕನ್ನಡಿಗ, ನಮ್ಮ 24,000 ಜನ ಕಾರ್ಮಿಕರಲ್ಲಿ ಹಲವಾರು ಜನ ಕನ್ನಡಿಗರಿದ್ದಾರೆ. ಕನ್ನಡಿಗರಿಗೆ ನಾನು ಕೆಲಸ ಕೊಟ್ಟಿದ್ದೀನಿ. ಕನ್ನಡಿಗರಿಗೆ ಏನೇನು ಕೆಲಸ ಕೊಟ್ಟಿದ್ದಾರೆ ಅವರು? ತೋಟದ ಮಾಲಿ ಕೆಲಸ ಕೊಟ್ಟಿದ್ದಾರೆ, ಹಮಾಲಿ ಕೆಲಸ ಕೊಟ್ಟಿದ್ದಾರೆ,
ಏನು ಇನ್ಫೋಸಿಸ್ ನಲ್ಲಿ ಇಂಜಿನಿಯರ್ಗಳಿದ್ದಾರೆ 25,000 40,000 1,00,000 ತಗೊಳ್ಳೋರು ಅವ್ರು ಕಾರ್ ಡ್ರೈವರ್ ಕೆಲಸ ಕೊಟ್ಟಿದ್ದಾರೆ, ಟ್ಯಾಕ್ಸಿ ಕ್ಯಾಬ್ ಡ್ರೈವರ್ ಕೆಲಸ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಉದ್ಧಾರ ಆಗಿದೆ ಬೆಂಗಳೂರು. IT VT ಬಂದಾದ ಮೇಲೆ ಎಷ್ಟೊಂದು ಜನರಿಗೆ ಕೆಲಸ ಸಿಕ್ತು, ಡ್ರೈವರ್ ಕೆಲಸ, ಮಾಲಿ ಕೆಲಸ, ಹಮಾಲಿ ಕೆಲಸ. ಇದು ಇವರು ಅಭಿವೃದ್ಧಿಯನ್ನ ಆಲೋಚಿಸೋ ವಿಧಾನ. ಆದ್ರೆ ಈ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅಥವಾ ಅವನ್ ಥರದ ಜನಗಳಿಗೆ 25,000 30,000 ಸಂಬಳ ಕೊಡೋದಕ್ಕೆ ಯಾರು ಹಣ ಒದಗಿಸಿದ್ದು? ನಮ್ಮ ಬಜೆಟ್ ನ ನೋಡಿ ನೀವು. ಬಜೆಟ್ ಅಲ್ಲಿ ಮತ್ತೆ ವರ್ಲ್ಡ್ ಬ್ಯಾಂಕ್ ಕಡ್ಡಾಯ ಮಾಡುತ್ತೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಸ್ವತಂತ್ರ ಸಾರ್ವಭೌಮಿ ದೇಶವಾದಂತಹ ಭಾರತದ ಬಜೆಟ್ಗಳನ್ನ ತೀರ್ಮಾನ ಮಾಡಬೇಕಾದ್ರೆ ವರ್ಲ್ಡ್ ಬ್ಯಾಂಕ್ ನ ಏಜೆಂಟ್ಗಳು ಬಂದು ಕೂತ್ಕೋತಾರೆ. ಅವ್ರೇನ್ ಹೇಳ್ತಾರೆ, ನೀವು ಇಂಡೈರೆಕ್ಟ್ ಟ್ಯಾಕ್ಸ್ ಕಡಿಮೆ ಮಾಡಬೇಕು, ಜಾಸ್ತಿ ಮಾಡಬೇಕು, ಡೈರೆಕ್ಟ್ ಟ್ಯಾಕ್ಸ್ ಜಾಸ್ತಿ ಕಡಿಮೆ ಮಾಡಬೇಕು, ಡೈರೆಕ್ಟ್ ಟ್ಯಾಕ್ಸ್ ಜಾಸ್ತಿ ಕಡಿಮೆ ಮಾಡಬೇಕು, ಇಂಡೈರೆಕ್ಟ್ ಟ್ಯಾಕ್ಸ್ ಜಾಸ್ತಿ ಮಾಡಬೇಕು. ಅದಲ್ದಿರ ವಿದೇಶಿ ಬಂಡವಾಳಕ್ಕೆ ಪೂರಕವಾದಂತ ರಿಯಾಯಿತಿಗಳನ್ನ ಕೊಡಬೇಕು. ನಿಮ್ಗೆ ಆಶ್ಚರ್ಯ ಆಗ್ಬೋದು ಸ್ನೇಹಿತರೆ, ಕಳೆದ ವರ್ಷದ ಬಜೆಟ್ಟಿನಲ್ಲಿ ನಾವು ದೊಡ್ಡ ದೊಡ್ಡ ಕಾರ್ಪೊರೇಟ್ ಉದ್ಯಮಿಗಳಿಗೆ ಕಾರ್ಪೊರೇಟ್ ಟ್ಯಾಕ್ಸ್ ಎಕ್ಸಂಪ್ಷನ್, ಗಿಫ್ಟ್ ಟ್ಯಾಕ್ಸ್ ಎಕ್ಸಂಪ್ಷನ್, ಟರ್ನ್ ಓವರ್ ಟ್ಯಾಕ್ಸ್ ಎಕ್ಸಂಪ್ಷನ್, ಟ್ಯಾಕ್ಸ್ ಆನ್ ದಿ ರಿಟರ್ನ್ಸ್ ಎಕ್ಸಂಪ್ಷನ್, ಸಟ್ಟಾ ಬಜಾರಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಅವ್ರದ್ದೇನು ಟ್ಯಾಕ್ಸ್ ಆನ್ ರಿಟರ್ನ್ಸ್ ಮಾಡ್ತಿದ್ರು ಅದರ ಎಕ್ಸಂಪ್ಷನ್, ಇವೆಲ್ಲ ಒಟ್ಟು ಎಷ್ಟು ಗೊತ್ತಾ? 1,75,000 ಕೋಟಿ ರೂಪಾಯಿ ರಿಯಾಯಿತಿಗಳು. 1,75,000 ಕೋಟಿ ರೂಪಾಯಿ. ಈ 1,75,000 ಕೋಟಿ ರೂಪಾಯಿ ಅಂದ್ರೆ ಎಷ್ಟು? ನಾನು ಆಗ್ಲೇ ಹೇಳಿದೆ, ಕರ್ನಾಟಕದ ಬಜೆಟ್ 56,000 ಕೋಟಿ. 5 ವರ್ಷ ಕರ್ನಾಟಕದ ಬಜೆಟ್ ಅನ್ನು ನಡೆಸಬಹುದಾದಂತಷ್ಟು ಹಣವನ್ನ ಕೇವಲ 1 ವರ್ಷದ ರಿಯಾಯಿತಿ ಕೊಡ್ತೀವಿ ನಾವು. ಇವ್ರು ಯಾಕೆ 25,000 ಕೊಡಲ್ಲ ತಮ್ಮ ಇವರುಗಳಿಗೆ? ಅದರ ಜೊತೆಗೆ ಅವ್ರಿಗೆ ಪುಕ್ಸಟ್ಟೆ ವಿದ್ಯುತ್, ಪುಕ್ಸಟ್ಟೆನೆಲ್ಲ, ಎಲ್ಲವೂ ಪುಕ್ಸಟ್ಟೆ ಕೊಟ್ಟರು ನಾನು ಪುಕ್ಸಟ್ಟೆ ಕೊಡ್ಬೋದಲ್ಲ. ಸೊ ಹೀಗಾಗಿ ಶ್ರೀಮಂತರು ಶ್ರೀಮಂತರಾಗ್ತಾ ಇರೋದು, ಎಂಥದೇ ನಿಮ್ಮ ಬ್ಯಾಂಕ್ ಕ್ರೈಸಿಸ್ ಆಗಲಿ, ಎಂಥದೇ ನಿಮ್ಮ ಎಕನಾಮಿಕ್ ಕ್ರೈಸಿಸ್ ಆಗಲಿ, ಇನ್ಫೋಸಿಸ್ ನಾರಾಯಣ ಮೂರ್ತಿ ಮಾತ್ರ ಪ್ರತಿ ಕ್ವಾರ್ಟರ್ಲಿ ಸ್ಟೇಟ್ಮೆಂಟ್ ಹೋಸತಿಗಿಂತ 20% ಲಾಭ ಜಾಸ್ತಿ. ಎಲ್ಲಿಂದ ಬರುತ್ತಷ್ಟು ಲಾಭ? ಕಷ್ಟಪಟ್ಟು ದುಡಿತಿರೋನು ಬಿದ್ದೋಗ್ತಾ ಇದ್ದಾನೆ. ಈ 2010ರಿಂದ ಈ 2010 ಏಪ್ರಿಲ್ 1ನೇ ತಾರೀಕಿನಿಂದ ಹೊಸ ಬಗೆಯ ತೆರಿಗೆ ಪದ್ಧತಿ ಒಂದು ಬರ್ತಾ ಇದೆ. ಮೊದಲಿದ್ದು ಪ್ರೋಗ್ರೆಸಿವ್ ಟ್ಯಾಕ್ಸ್ ಸಿಸ್ಟಮ್. ಯಾವನ್ ಜಾಸ್ತಿ ಖರ್ಚು ಮಾಡ್ತಾನೋ ಅವನ ಮೇಲೆ ಹೆಚ್ಚಿಗೆ ತೆರಿಗೆ, ಯಾವನ್ಗೆ ಜಾಸ್ತಿ ಆದಾಯ ಇರುತ್ತೋ ಅವನಿಗೆ ಜಾಸ್ತಿ ತೆರಿಗೆ ಹಾಕಿ. ಇದು ಸಿಂಪಲ್ ಸೋಷಿಯಲಿಸಮ್. ಇವ್ರೇನ್ ಮಾಡಿದ್ರು, ವ್ಯಾಟ್ ಅಂತ ಒಂದು ತಂದ್ರು, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಸಿಸ್ಟಮ್. ಅದೇನ್ ಮಾಡ್ತು, ಇದುವರೆ ತನಕ ಸಣ್ಣ ಪುಟ್ಟವ್ರು ಏನ್ ಟ್ಯಾಕ್ಸ್ ಕೊಡ್ದಿರ ತಂಪಾಡಿ ತಾವಿದ್ರು ಅವರೆಲ್ಲರನ್ನೂ ಕೂಡ ಟ್ಯಾಕ್ಸ್ ರೆಜಿಮ್ ಒಳಗಡೆ ತಂತು. ಇಂಡೈರೆಕ್ಟ್ ಟ್ಯಾಕ್ಸ್ ನ ಜಾಸ್ತಿ ಮಾಡ್ತು. ಇಂಡೈರೆಕ್ಟ್ ಟ್ಯಾಕ್ಸ್ ನ ಜಾಸ್ತಿ ಮಾಡೋ ಹೊತ್ತಲ್ಲೇ ಡೈರೆಕ್ಟ್ ಟ್ಯಾಕ್ಸ್ ನ ಕಡಿಮೆ ಮಾಡ್ತು. ಈಗ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಏನು 2010ರಲ್ಲಿ ಬರ್ತಾ ಇದೆ, ಈ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಕಂಪ್ಲೀಟ್ ರಿವರ್ಸ್. ಆದಾಯ ಜಾಸ್ತಿ ಆದವ್ರಿಗೆಲ್ಲ ಅವ್ರು ತೆರಿಗೆ ಹಾಕೋದು, ಯಾರು ಖರ್ಚು ಮಾಡ್ತಾರೋ ಅವ್ರ ಮೇಲೆ ತೆರಿಗೆ ಹಾಕ್ತಾರೆ. ಹೆಂಗ್ ಖರ್ಚು ಮಾಡ್ತಾರೆ? ಈಗ ನಮ್ಮ ದೇಶದ ಗ್ರಾಮೀಣ ಪ್ರದೇಶದ ಒಬ್ಬ ಹಳ್ಳಿ ಕೂಲಿಗೆ 30 ರೂಪಾಯಿ ಬಂತು. ಅವ್ನು 30 ರೂಪಾಯಿ ಖರ್ಚು ಮಾಡಿದ್ರೆ ಅವ್ನು ಬದುಕೋದು, ಹೌದಾ? ಒಬ್ಬ ಶ್ರೀಮಂತ ಅವನಿಗೆ ಆದಾಯ ಬಂದ್ರೆ ಆದಾಯನ ಒಂದಷ್ಟು ಅವ್ನು ಇಟ್ಕೊಂಡ ರಿಸರ್ವ್ ಆಗಿ, ಅವನ ಆದಾಯ ಅಷ್ಟು ಅವ್ನು ಖರ್ಚು ಮಾಡ್ಬೇಕಾಗಿಲ್ಲ. ಆದ್ರೆ ಬಡವ ಮಾತ್ರ ತನ್ನ ಆದಾಯವನ್ನ ಸಂಪೂರ್ಣ ವೆಚ್ಚ ಮಾಡಲೇಬೇಕು. ಅಂದ್ರೆ ವೆಚ್ಚ ಮಾಡಿ ಯಾರು ಬಡವರಿದ್ದಾನೆ ಅವನ ಮೇಲೆನೆ ಹೆಚ್ಚಿಗೆ ತೆರಿಗೆ ಹಾಕ್ತಾರೆ ಇನ್ ಮುಂದೆ. ಇದು ಕೂಡ ಅಮೆರಿಕದ ಅಣಿತೆ. ಅಂದ್ರೆ ನಮ್ಮ ದೇಶದ ಒಳಗಡೆ ಬಡತನವನ್ನ ಸೃಷ್ಟಿ ಮಾಡ್ತಾ ಇರೋದಕ್ಕೆ ನೇರವಾದ ಕಾರಣ ಈ ತರಹದ ಕಾನೂನುಗಳು. ನಮ್ಮ ಹಣೆ ಬರ ಅಲ್ಲ, ನಮ್ಮ ಕರ್ಮ ಅಲ್ಲ, ನಮ್ಮ ಪಾಪ ಕರ್ಮಗಳಲ್ಲ. ನಮ್ಮ ಸರ್ಕಾರಗಳು ನೇರವಾಗಿ ಇವರ ಏಜೆಂಟ್ಗಳಾಗಿವೆ. SEZಗಳು ಏನ್ ಹೇಳ್ತವೆ? SEZ ನ ಮುನ್ನುಡಿನಲ್ಲಿ ಒಂದು ವಾಕ್ಯ ಇದೆ, ಆಲ್ SEZs ಆರ್ ಡೀಮ್ಡ್ ಟು ಬಿ ಕನ್ಸಿಡರ್ಡ್ ಆಸ್ ಫಾರಿನ್ ಟೆರಿಟರೀಸ್. ಎಲ್ಲ SEZಗಳನ್ನು ಕೂಡ ವಿದೇಶಿ ಪ್ರಾಂತ್ಯ ಎಂದಲೇ ಪರಿಗಣಿಸಬೇಕು. ಒಂದು ದೇಶದಲ್ಲಿ ವಿದೇಶಿ ಪ್ರಾಂತ್ಯ ಅಂತ ಯಾವುದನ್ನು ಪರಿಗಣಿಸ್ತಾರೆ? ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ರಾಯಭಾರ ಕಚೇರಿಗಳನ್ನು ಮಾತ್ರ. ಈ ರಾಯಭಾರ ಕಚೇರಿಗಳಲ್ಲಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಲ್ಲಿ ಸರ್ಕಾರದ ನಮ್ಮ ದೇಶದೇನು ಕಾನೂನುಗಳು ನಡೆಯೋದಿಲ್ಲ. ಆದ್ರೆ ಇವತ್ತು 650 SEZಗಳು, ಹೆಚ್ಚು ಕಡಿಮೆ 10 ಲಕ್ಷ ಹೆಕ್ಟೇರ್ ಅಷ್ಟು ಜಮೀನುಗಳು ರೈತರದೇನು ಹೋಗಿದಾವೆ. ಅಲ್ಲಿ ಕಾರ್ಮಿಕ ಕಾಯ್ದೆ ಇರಲ್ಲ ಇನ್ನು ಮುಂದೆ. ನಮ್ಮ ದೇಶದ ಕಾರ್ಮಿಕ ಕಾಯ್ದೆಯಲ್ಲಿ ನಡೆಯೋದಿಲ್ಲ. ನಮ್ಮ ದೇಶದ ತೆರಿಗೆ ನಡೆಯೋದಿಲ್ಲ ಅಲ್ಲಿ. ನಮ್ಮ ದೇಶದ ಪೊಲೀಸರಿಗೂ ಹೋಗಂಗಿಲ್ಲ ಅಲ್ಲಿ. ಅಂದ್ರೆ ನಮ್ಮ ದೇಶದ ಒಳಗಡೆ ವಸಾಹತುಗಳು, ಇನ್ನೂ ನಮ್ಮ ದೇಶವನ್ನ ನಾವು ಒಂದು ಸಾವರಿನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಂತ ಕರ್ಕತೀವಿ. ಇವಕ್ಕೆಲ್ಲ ಎಲ್ಲಿಂದ ಬಂತು ಅಂದ್ರೆ, ಅಂತಿಮವಾಗಿ ಮುಗಿಸೋದಕ್ಕೆ ಮುಂಚೆ 2 ವಿಷಯ ಹೇಳಿ ತಮ್ಮ ಗಮನವನ್ನು ಆ ಕಡೆ ಸೆಳೆಯಲಿಕ್ಕೆ ಬಯಸ್ತೇನೆ. ಈ ಒಂದು ನೋವಿನಲ್ಲಿ, ಈ ನಮ್ಮ ಸುಲಿಗೆಯಲ್ಲಿ, ನಮ್ಮನ್ನ ಸುಲಿಗೆ ಮಾಡ್ತಿದ್ದಾರೆ, ನಮ್ಮನ್ನ ಬಡವರನ್ನಾಗಿಡೋದ್ರಲ್ಲಿ, ಈ ದೇಶವನ್ನ ಇನ್ನಷ್ಟು ಗುಲಾಮಗಿರಿಗೆ ತೆಗೆದುಕೊಂಡು ಹೋಗೋದ್ರಲ್ಲಿ ಇನ್ನೊಂದು ವಿಷಯ ಮರ್ತೆ ಅದನ್ನೊಂದು ಹೇಳಬೇಕಾಗಿದೆ. ಪೇಟೆಂಟ್
ಆಕ್ಟ್ ಅಂತ ಒಂದಿತ್ತು. 1970 ತನಕ ನಮ್ಮಲ್ಲಿದ್ದಂತ, 70 ನಂತರ ನಮ್ಮಲ್ಲಿದ್ದಂತ ಪೇಟೆಂಟ್ ಆಕ್ಟ್ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಒಂದು ಔಷಧಿ ಇದ್ರೂ ಕೂಡ ಔಷಧಿಯನ್ನ ನಾವು ಬೇರೆ ಫಾರ್ಮುಲಾದಲ್ಲಿ ಕಡಿಮೆ ರೇಟಲ್ಲಿ ತಯಾರು ಮಾಡಬಹುದಾಗಿತ್ತು. ಆದ್ರೆ 2005 ನಂತರ WTOಗೆ ನಾವು ಒಪ್ಪಂದ ಹಾಕಿದ ನಂತರ 2005 ನಂತರ ನಾವು ಯಾವುದೇ ಒಂದು ಔಷಧಿಯನ್ನ ಬೇರೆ ದೇಶದಲ್ಲಿ ಉತ್ಪಾದನೆ ಮಾಡಿದಂತ ಔಷಧಿಯನ್ನು ನಾವು ಉತ್ಪಾದನೆ ಮಾಡಂಗಿಲ್ಲ. ಉದಾಹರಣೆಗೆ H1N1 ಔಷಧಿ, ಹಂದಿ ಕಾಯಿಲೆ ಬಂತು, ಹಂದಿ ಜ್ವರ. ಈ ಹಂದಿ ಜ್ವರಕ್ಕೆ ಅಮೆರಿಕದಲ್ಲಿ ಔಷಧಿ ಕಂಡಿಡಿದ್ರೆ ನಾವು ಬೇರೆ ಮಾರ್ಗದಲ್ಲಿ ಕಂಡಿಡಿದ್ರೆ ಚೀಪ್ ರೇಟಲ್ಲಿ ಕೊಡ್ಬೋದಾಗಿತ್ತು. ಇನ್ನು ನಾವು ಹಂಗೆ ಮಾಡಂಗಿಲ್ಲ, ಅವ್ರ ಹತ್ರನೇ ಕೊಂಡ್ಕೋಬೇಕು. ಈ ಕಾನೂನಿಂದಾಗಿ ಸ್ಮಿತ್ ಕ್ಲೈನ್ ಬ್ಲೀಚೆಮ್, ಒಂದು ಫಾರಿನ್ ಮಲ್ಟಿನ್ಯಾಷನಲ್, ಸ್ವಿಸ್ ಮಲ್ಟಿನ್ಯಾಷನಲ್, ಹಂದಿ ಕಾಯಿಲೆ ರೋಗದ ಬಗ್ಗೆ ಪ್ರಚಾರ ನಡೆದಂತ ಕೇವಲ 3 ತಿಂಗಳಲ್ಲಿ, 3 ತಿಂಗಳ ಮುಂಚೆ ಏನಾಗಿತ್ತು, ಸಿಕ್ಕಾಪಟ್ಟೆ ಡೌನ್ ಆಗೋಗಿತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವ್ರ ವ್ಯಾಲ್ಯೂ. ಯಾಕಂದ್ರೆ ಎಲ್ಲ ಕಡೆ ಕ್ರೈಸಿಸ್ ಇತ್ತು. ಹಂದಿ ಕಾಯಿಲೆ ಬಂದಿದ್ದು 3 ತಿಂಗಳಲ್ಲಿ ಈ ಸ್ಮಿತ್ ಕ್ಲೈನ್ ಬ್ಲೀಚೆಮ್ನ ಒಟ್ಟು ಟರ್ನ್ ಓವರ್ 10,000 ಕೋಟಿಗೆ ಇರುತ್ತೆ. ನೀವು ಮಾಡಂಗಿಲ್ಲ, ಔಷಧಿ ಕಡ್ಡಾಯವಾಗಿ ಅವ್ರ ಹತ್ರ ಕೊಂಡ್ಕೊಳ್ಳೇಬೇಕು. ಭಾರತ ಸರ್ಕಾರ ಮಾಸ್ಕ್ ಇಂದ, ಅದೇನೋ ಬಂತಲ್ಲ N191 ಮಾಸ್ಕ್, ಆ ಮಾಸ್ಕ್ ಇಂದ ಮೊದಲುಗೊಂಡು ಔಷಧಿ ತನಕ ಎಲ್ಲ ಅವ್ರ ಹತ್ರನೇ ಕೊಂಡ್ಕೋಬೇಕಾಯ್ತು. ಇದು ಯಾವ ಬಗೆಯ ದಾಸ್ಯ ಅಂತ ನಾನು ಕೇಳ್ತೇನೆ. ನಮ್ಮ ದೇಶ ಅತ್ಯಂತ ಪುರಾತನ ನಾಗರಿಕತೆ ಹೊಂದಿರುವಂತ ದೇಶ. ಈ ದೇಶ 3000 ವರ್ಷದ ನಾಗರಿಕತೆನಲ್ಲಿ ನಾವು ನಮ್ಮದೇ ಆದಂತ, ಅದು ಯುನಾನಿ ಇರ್ಬೋದು, ಆಯುರ್ವೇದ ಇರ್ಬೋದು, ಸಿದ್ಧ ಇರ್ಬೋದು, ಹಲವಾರು ತರ ವೈದ್ಯಕೀಯ ಪದ್ಧತಿಗಳು ನಾವು ಮಾಡ್ಕೊಂಡಿದ್ದೀವಿ. ಈ ಎಲ್ಲಾ ವೈದ್ಯಕೀಯ ಪದ್ಧತಿಗಳನ್ನು ಕೂಡ ನಗಣ್ಯಗೊಳಿಸಿ ನೀವು ಅದನ್ನ ಮಾಡಬಾರ್ದು ಅಂತೇಳಿ ಅರಿಶಿನದ ಮೇಲೆ, ಬೇವಿನ ಮೇಲೆ, ಕೊನೆಗೆ ನಾವು ತಿನ್ನೋ ಅನ್ನದ ಮೇಲೂ ಕೂಡ ಪೇಟೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ಬಗೆಯ ದಾಸ್ಯ ನೇರವಾಗಿ ನಮ್ಮ ಗುಲಾಮಗಿರಿಗೆ ಕಾರಣ. ಈ ದಾಸ್ಯಕ್ಕೆ ಪೌರೋಹಿತ್ಯ ವಹಿಸಿರುವಂತವರು ನಾವು ಆಯ್ದು ಕಳಿಸಿದ ಎಲ್ಲಾ ಪಕ್ಷದ ರಾಜಕಾರಣಿಗಳು. ಅವರಿಗೆ ಅತ್ಯಂತ ಡೇಂಜರ್ ಏನಪ್ಪಾ ಅಂತಂದ್ರೆ, ಈಗ ನಾನು ನೀವು ಮನುಷ್ಯ ಪ್ರೀತಿಯಿಂದ ಕೂತ್ಕೊಂಡು ಇದನ್ನ ಮಾತಾಡಿದ್ರೆ ಅವ್ರು ಇದನ್ನ ಲವ್ ಜಿಹಾದ್ ಅಂತ. ನಾನು ನೀವು ಕೂತ್ಕೊಂಡು ಮಾತಾಡಿದ್ರೆ, ಹುಡುಗ ಹುಡುಗಿ ಮಾತಾಡೋದು ಬಿಡ್ರಿ, ನಾವೆಲ್ಲ ಪ್ರೀತಿ ವಿಶ್ವಾಸ ತಾನೇ ಮಾತಾಡ್ತಿರೋದು. ಒಬ್ಬ ಹಿಂದೂ ಒಬ್ಬ ಮುಸ್ಲಿಂನ ಲವ್ ಹೆಂಗ್ ಮಾಡಕ್ ಸಾಧ್ಯ? ಅವ್ರಿಗೆ ಮನುಷ್ಯರು ಬರೀ ಮತಾಚಾರದ ಕಂದಾಚಾರಿಗಳಾಗಿ ಕಾಣ್ತಾರೆ. ಅದನ್ನ ಮೀರಿ ನಿಂತು ನಾವು ಮನುಷ್ಯರು ಮೂಲಭೂತವಾಗಿ ಎಲ್ಲರ ರಕ್ತವೂ ಒಂದೇ, ಬಡತನ ಒಂದೇ, ಬವಣೆ ಒಂದೇ ಅಂತ ಯಾವಾಗ ನಾವು ಅರ್ಥ ಮಾಡ್ಕೊಳ್ತೀವಿ, ನಮ್ಮ ಒಗ್ಗಟ್ಟು ಮಾತ್ರ ಈ ದೇಶವನ್ನು ರಕ್ಷಿಸಬಲ್ದು, ಈ ಭೂಮಿಯನ್ನು ರಕ್ಷಿಸಬಲ್ದು. ಕೂಪನ್ಹೇಗನ್ ಬಗ್ಗೆ ಮಾತಾಡ್ತಾ ಇದ್ರು. ಈ ಅಮೆರಿಕದ ದುರಾಸೆ, ನಮ್ಮ ದೇಶದ ರಾಜಕಾರಣಿಗಳ ಲಂಪಟತನ, ಭೂಮಿಯನ್ನ ಇನ್ನು ಮುಂದೆ 6 ಡಿಗ್ರಿ ಸೆಂಟಿಗ್ರೇಡ್ 50 ವರ್ಷದಲ್ಲಿ ಜಾಸ್ತಿ ಆಯಿತು ಅಂತಂದ್ರೆ ದೇಶಗಳು ಮುಳುಗೋಗ್ತವೆ, ಭತ್ತ ರಾಗಿ ಬೆಳೆಯಕ್ಕಾಗೋದಿಲ್ಲ, ವಿಚಿತ್ರ ಬಗೆಯ ಕಾಯಿಲೆಗಳು ಬಂದು ನಾವೆಲ್ಲರೂ ಸಾಯ್ತೀವಿ, ಅವರು ಸಾಯ್ತಾರೆ. ಈ ದೇಶವನ್ನು ಉಳಿಸ್ಬೇಕಂದ್ರೆ, ಈ ಭೂಮಿಯನ್ನ ಉಳಿಸ್ಬೇಕಂತಂದ್ರೆ ನಾವೆಲ್ಲರೂ ನಮ್ಮ ಧರ್ಮಾತೀತವಾಗಿ, ಧರ್ಮ ಜಾತಿ ಮತ ಲಿಂಗಗಳ ಅತೀತವಾಗಿ ನಾವೆಲ್ಲರೂ ಒಂದು ಅನ್ನೋ ಭಾವನೆ ನಮಗಿದ್ರೆ ಮಾತ್ರ ಸಾಧ್ಯ. ಈ ದೃಷ್ಟಿನಲ್ಲಿ ಅವರು ನಾವು ಆ ರೀತಿ ಮಾಡಬಾರ್ದು ಅಂತೇಳಿ ಕೋಮುವಾದವನ್ನ ಬಿತ್ತಾರೆ. ನಮ್ಮ ಮುಸ್ಲಿಂ ಸ್ನೇಹಿತರೊಬ್ರು ಹೇಳ್ತಿದ್ರು, ಕೋಮುವಾದದ ಪರಿಣಾಮ ನೋಡಿ ಪ್ರತಿಯೊಬ್ಬ ಮನುಷ್ಯನ, ಸಣ್ಣ ಮಕ್ಕಳ ಮನಸ್ಸಲ್ಲಿ. ನನಗೆ ಹಲವಾರು ಜನ ಮುಸ್ಲಿಂ ಸ್ನೇಹಿತರಿದ್ರು ನಾನು ಚಿಕ್ಕನ್ನಲ್ಲಿ ಓದ್ಬೇಕಾದ್ರೆ. ಇವತ್ತು ನೀವು ನೋಡಿದ್ರೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಧರ್ಮಗಳಲ್ಲಿ ಓದ್ತಿರೋ ಸ್ನೇಹಿತರಿಗೆ ಮತ್ತೊಂದು ಧರ್ಮದ ಸ್ನೇಹಿತರು ಇದಾರ ಅಂದ್ರೆ ಬಹಳ ಕಡಿಮೆ ಆಗ್ತಿದೆ ಸ್ನೇಹಿತರೆ. ಇದು ವಾಸ್ತವ. ನೀವು ಅಪ್ಪ ಅಮ್ಮಂದ್ರಾಗಿ ಯೋಚನೆ ಮಾಡಿ, ಅನುಮಾನ ಸೃಷ್ಟಿಯಾಗತ್ತೆ. ಅವ್ರಂಗೆ ಅವರು ನಾವು ಅಂತ ಶುರು ಮಾಡ್ಬಿಡ್ತೀವಿ. ಅವ್ರು ಮೊಹರಮ್ಮನ್ನ, ನಾವು ಮೊಹರಮ್ನ ಎಲ್ಲ ಸೇರ್ಕೊಂಡು ಮಾಡ್ತಿರೋದು. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಉತ್ತರ ಕರ್ನಾಟಕದ ಹಲವಾರು ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಆ ಹಳ್ಳಿಗಳನ್ನ ಎತ್ತಂಗಡಿ ಮಾಡ್ತಿದ್ದಾರೆ. ಒಂದು ಹಳ್ಳಿನಲ್ಲಿ ಬರೀ ಕುರುಬ್ರಿದ್ದಾರೆ, ಇನ್ನೊಂದು ಹಳ್ಳಿನಲ್ಲಿ ಬರೀ ಲಿಂಗಾಯತರಿದ್ದಾರೆ. ಅಲ್ಲಿ ಮೊಹರಂ ದೇವಸ್ಥಾನ ಇದೆ, ಮೊಹರಂ ಮಾಡ್ತಾರೆ ಅವ್ರು, ಒಬ್ಬ ಮುಸ್ಲಿಮೂ ಇಲ್ಲ. ಇದು ನಮ್ಮ ಸೌಹಾರ್ದ ಪರಂಪರೆ. ಬಾಬಾ ಬುಡನ್ಗಿರಿನಲ್ಲಿ ಅದೇ ಇರೋದು. ದತ್ತ ಅಂತಾರೆ, ಬಾಬಾ ಬುಡನ್ ಅಂತಾರೆ, ದಾದಾ ಹಯಾತ್ ಮೀರ್ ಕಲಂದರ್ ಅಂತಾರೆ. ಇದು ನಮ್ಮ ಪರಂಪರೆ. ನಾವೆಲ್ಲರೂ ಒಂದಾಗಿ ಬದುಕದಂತ ಜನ. ನಮ್ಮಲ್ಲಿ ವಿಷಬೀಜ ಬಿತ್ತಕ್ಕೆ ಏನು ಹಿಂದುತ್ವವಾದಿ ಶಕ್ತಿಗಳು, ಹಿಂದೂಗಳಲ್ಲ, ಹಿಂದೂಗಳು ಬೇರೆ, ಹಿಂದೂ ಧರ್ಮ ಬೇರೆ, ಹಿಂದುತ್ವವಾದಿಗಳು ಬೇರೆ. ಹಿಂದುತ್ವವಾದಿ ಅನ್ನೋದು ರಾಜಕಾರಣ, ಹಿಂದುತ್ವ ಅನ್ನೋದು ಧರ್ಮ ಅಲ್ಲ. ಹಿಂದೂ ಧರ್ಮ ಅನ್ನೋದೊಂದು ಧರ್ಮ, ಹಿಂದುತ್ವ ಅನ್ನೋದು ರಾಜಕಾರಣ. ಯಾಕಂತಂದ್ರೆ ಅದು ಬ್ರಾಹ್ಮಣ್ಯವನ್ನ ಹೇರುತ್ತೆ. ಬ್ರಾಹ್ಮಣರಲ್ಲ, ನಾನು ಬ್ರಾಹ್ಮಣರು ಬೇರೆ, ಬ್ರಾಹ್ಮಣ್ಯ ಬೇರೆ. ಮತ್ತೆ ಬ್ರಾಹ್ಮಣ್ಯ ಅಂದ್ರೆ ಏನಪ್ಪಾ ಅಂದ್ರೆ ನಾನು ಶ್ರೇಷ್ಠ, ಮಿಕ್ಕದವರೆಲ್ಲ ಕನಿಷ್ಠ ಅಂತ ಹೇಳೋದು ಬ್ರಾಹ್ಮಣ್ಯ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗ ಚ. ಕೃಷ್ಣನ್ ಬಾಯಿಲಲ್ಲಿ ಹೇಳಿಸ್ಬಿಟ್ಟಿದ್ದಾರೆ. ಕೃಷ್ಣ ಒಬ್ಬ ಗೊಲ್ಲ, ಅವನ ಕೈಲಿ ಬ್ರಾಹ್ಮಣರು ಆಡೋದನ್ನ ಆಡಿಸ್ಬಿಟ್ರು. ನಾನು ಈ ಜಗತ್ತನ್ನ ಸೃಷ್ಟಿಸಿದ್ದೇನೆ, ಬುದ್ಧಿಯಿಂದ ಹುಟ್ಟಿದವನ್ ಬ್ರಾಹ್ಮಣ, ಕೆಲಸ ಮಾಡೋನ್ ಶೂದ್ರ, ಅವ್ನು ಕೆಳಗಿರೋನ್ ದಲಿತ ಅಂತ ಮಾಡ್ಬಿಟ್ರು. ಪ್ರಪಂಚದ ಬೇರೆ ಬ್ರಾಹ್ಮಣ್ಯನ್ನು ಕೂಡ, ಬ್ರಾಹ್ಮಣ್ಯನ ಹೊರತುಪಡಿಸಿ ಇಲ್ಲಿ ದತ್ತಾತ್ರೇಯ ಇದ್ದಾರೆ, ನೂರಾರು ಹಿಂದೂ ಧರ್ಮಗಳಿದಾವೆ, ಅವ್ರು ಯಾರು ಇದನ್ನ ಹೇಳಲ್ಲ. ಆದ್ರೆ ಮತ್ತೆ ದತ್ತಾತ್ರೇಯ ಜನಿವಾರ ತೊಡಸ್ತಿದಾರಲ್ಲ ಅವರು.
ಜನಿವಾರ ತೊಡಸ್ಬಿಟ್ಟು ಮತ್ತೆ ಬ್ರಾಹ್ಮಣ್ಯವನ್ನ ಪುನರುತ್ಥಾನ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇದಕ್ಕೆ ಪ್ರಧಾನವಾಗಿ ಪದಾತಿದಳವಾಗಿ ಕೆಲಸ ಮಾಡ್ತಿರೋದು ಶೂದ್ರರು ಮತ್ತು ದಲಿತರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಸಿ ಟಿ ರವಿ ಒಕ್ಕಲಿಗ, ಸಿ ಟಿ ರವಿ ಚಿಕ್ಕಮಗಳೂರಿನ MLA. ಈ ಸಿ ಟಿ ರವಿಗೆ ಒಂದ್ಸತಿ 2004ರಲ್ಲಿ ವಿಧಾನಸೌಧದಲ್ಲಿ ನಾವು ಬಾಬಾ ಬುಡನ್ಗಿರಿ ಚರ್ಚೆಗೆ ಹೋದಾಗ ನಾವೆಲ್ಲರೂ ಹೋಗ್ಬಿಟ್ಟು ಅವ್ರನ್ನ ಕೇಳಿದ್ವಿ, ಅಲ್ರಿ ನೀವು ಹೇಳಿ ಕೇಳಿ ಒಕ್ಕಲಿಗ ಬ್ರಾಹ್ಮಣ್ಯನ ಯಾಕ್ರಿ ತಲೆ ಮೇಲೆ ಹೊತ್ಕೊಂಡು ತಿರುಗಿಸ್ತೀರಾ ಅಂದ್ರೆ ಅವ್ರೊಂದು ಪ್ರಶ್ನೆ ಕೇಳಿದ್ರು ನನ್ನ. ಅಲ್ರಿ, ಈ ಸಮಾಜ ಅನ್ನೋದೊಂದು ಬಸ್ ಇದ್ದಾಗ ಈ ಬಸ್ಗೆ ಒಬ್ರು ಡ್ರೈವರ್ ಬೇಡವಾ ಅಂತ ಕೇಳಿದ್ರು. ಅವರು ಡ್ರೈವರ್ ಬೇಕು, ಹೌದು, ಒಬ್ಬ ಡ್ರೈವರ್ ಇಲ್ದಿರ ಹೆಂಗೋಡು ಎಲ್ಲರೂ ಡ್ರೈವರ್ ಆಗಕ್ಕೆ ಸಾಧ್ಯನಾ? ಇಲ್ಲ. ಆದ್ರೆ ನಾವೊಂದು ಪ್ರಶ್ನೆ ಕೇಳಿದ್ವಿ, ಸರ್ ಡ್ರೈವರ್ ಯಾವಾಗಲೂ ಬ್ರಾಹ್ಮಣರೇ ಯಾಕಾಗಿರ್ಬೇಕು? ಆ ಪ್ರಶ್ನೆ ಕೇಳಬೇಕಲ್ವ. ಡ್ರೈವರ್ಗಳು ಯಾಕೆ ಬ್ರಾಹ್ಮಣರೇ ಯಾಕಾಗಿರ್ಬೇಕು ಯಾವಾಗಲೂ? ಈ ಪ್ರಶ್ನೆಯನ್ನು ಕೇಳಿದ ಹಾಗೆ ಬ್ರಾಹ್ಮಣ್ಯವನ್ನ ಮತ್ತೆ ಪುನರುತ್ಥಾನ ಮಾಡಲಾಗ್ತಿದೆ. ಅದು ಹಿಂದುತ್ವದ ಸಾರ. ಅದು ಮುಸ್ಲಿಮರಿಗೆ, ಕ್ರಿಶ್ಚಿಯನ್ರಿಗೆ ಎಷ್ಟು ಅಪಾಯಕಾರಿಯೋ ಈ ಹಿಂದೂ ಧರ್ಮದ ಒಳಗಿರುವಂಥ ಶೋಷಿತರಿಗೂ ಅಷ್ಟೇ ಅಪಾಯಕಾರಿ. ಆದ್ದರಿಂದ ಮತ್ತೆ ನಾವೆಲ್ಲರೂ ಒಂದು ಅನ್ನೋ ಭಾವನೆಯನ್ನ ಮತ್ತೆ ಪುನರುತ್ಥಾನ ಮಾಡ್ಕೊಳ್ದಿರ ನಾವು ಒಂದಾಗಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಜಮಾತೆ ಇಸ್ಲಾಂನ ಇನ್ನೊಬ್ಬರು ಆತ್ಮೀಯ ಸ್ನೇಹಿತರಾಗಿದ್ದಂಥ ಇಬ್ರಾಹಿಂ ಸಯೀದ್ ಅವರು ಪದೇ ಪದೇ ಹೇಳ್ತಿದ್ದಂಥ ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಅವರು 108 ಮಾತುಗಳು ಅವ್ರು ಬರೆದಂಥ ಪುಸ್ತಕ, ಅದನ್ನು ನಾನು ಬಿಡುಗಡೆ ಮಾಡೋದಕ್ಕೆ ಮಂಗಳೂರಿಗೆ ಹೋಗಿದ್ದೆ. ಅದು ಆ ಪುಸ್ತಕ ಓದಾಗ ಒಂದು ಮಾತು ನನಗೆ ಬಹಳ ಆಕರ್ಷಿಸ್ತು. ನಾನು ಹೋದ ಕಡೆ ಎಲ್ಲ ಹೇಳ್ತಿರ್ತೀನಿ ಇದನ್ನು. ಅವರೊಂದು ಮಾತು ಹೇಳ್ತಾರೆ ಅದರಲ್ಲಿ, ನನಗೆ ಹಸಿವಾಗುತ್ತೆ ಅನ್ನುವಂಥದ್ದು ಒಂದು ಭೌತಿಕ ಜ್ಞಾನ. ನನಗೆ ಹೊಟ್ಟೆ ಇದೆ, ನಾನು ದುಡಿತೀನಿ, ನಂಗೆ ಹಸಿವಾಗುತ್ತೆ, ಇದು ಭೌತಿಕ ಜ್ಞಾನ. ಎದುರುಗಡೆ ಕೂತಿರೋ ಇವ್ರಿಗೂ ಹಸಿವಾಗುತ್ತೆ ಅನ್ನೋದು ಭೌತಿಕ ಜ್ಞಾನ. ನಾನು ಮನುಷ್ಯ, ಅವರು ಮನುಷ್ಯರು, ಮನುಷ್ಯರಾಗಿ ನನಗೆ ಹಸಿವಾಗುತ್ತೆ, ಆದ್ರಿಂದ ಅವ್ರಿಗೂ ಹಸಿವಾಗುತ್ತೆ, ಯಾಕಂದ್ರೆ ಅವರು ಮನುಷ್ಯರು. ಇದು ಭೌತಿಕ ಜ್ಞಾನ. ಆದರೆ ಅವರ ಹಸಿವನ್ನೇ ನನ್ನ ಹಸಿವು ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದು ಆಧ್ಯಾತ್ಮ. ಬೇರೆಯವರ ಹಸಿವನ್ನ ನನ್ನ ಹಸಿವು, ಬೇರೆಯವರ ನೋವನ್ನ ನನ್ನ ನೋವು ಅಂತ ಅರ್ಥ ಮಾಡ್ಕೊಳ್ಳೋದು, ಆ ಸೌಹಾರ್ದತೆ ಮಾತ್ರ ಈ ಜಗತ್ತನ್ನ, ಮನುಷ್ಯ ಕುಲವನ್ನ, ಈ ದೇಶವನ್ನ, ಈ ದೇಶದನ್ನ ಗುಲಾಮಗಿರಿಯಿಂದ, ಬಡತನದಿಂದ ಉಳಿಸ್ಬೋದು ಅಂತ ನನಗನ್ಸುತ್ತೆ.